ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸರ್ವಸಾಹನಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोधुरितान् अज्ञानतिमिरन्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणे मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं स्याद्वा दामोघलाञ्छनं जीयात्रैलोक्यनाथस्य ಶಾಸನಂ ಜಿನಶಾಸು. ಜಿನ್ವಾನಿಯ ದಿನನಿತ್ಯದ ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ದೇವಸ್ತುತಿಯ ದರ್ಶನ ಪಾಠದ ಮೇಲೆ ನಡೀತಾ ಇದೆ. ನಿಜವಾಗಿ ದರ್ಶನ ಪಾಠ ನಾವೆಲ್ಲರೂ ಅನೇಕ ಜನರು ಬಾಲ್ಯಾವಸ್ಥೆಯಿಂದನೂ ಹೇಳ್ಕೊಂಡ್ಬಂದಿರುವಂತಹ ಇದಿರ್ಬೋದು. ಇಷ್ಟು ದಿನದಿಂದ ನಾವು ದರ್ಶನ ಪಾಠವನ್ನು ಹೇಳ್ಕೊಂಡು ಬರ್ತಾ ಇದ್ರೂ ಕೂಡ ಅದರಲ್ಲಿ ಎಷ್ಟು ಭಾವಗಳು ತುಂಬಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆದರೆ ನಾವೀಗ ಚರ್ಚೆ ಮಾಡ್ತಾ ಇರುವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ದರ್ಶನ ಪಾಠದಲ್ಲಿ ಎಂತೆಂತಹ ಮರ್ಮಗಳನ್ನು, ಎಂತಹ ವಿಶೇಷವಾದ ವಿಚಾರಗಳನ್ನು ಆಚಾರ್ಯರು ತುಂಬಿದ್ದಾರೆ. ಅಥವಾ ನಿಜವಾಗಿ ಯಾವುದಕ್ಕೆ ಆಚಾರ್ಯರು ದರ್ಶನ ಅಂತ ಕರೆದಿದ್ದಾರೆ, ಯಾವುದು ನಿಜವಾಗೂ ಅರ್ಹಂತ ಪರಮೇಷ್ಠಿಯ ದರ್ಶನ ಇದೆ, ಅದರ ಬಗ್ಗೆ ಕೂಡ ಸಾಕಷ್ಟು ಪ್ರಕಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ದರ್ಶನ ಸ್ತುತಿ, ದರ್ಶನ ಪಾಠ ಯಾವುದಿದೆ, ಈ ದರ್ಶನ ಪಾಠದ ವಾಸ್ತವಿಕವಾಗಿ ಇದು ದರ್ಶನ ಪಾಠಕ್ಕೆ ಮಾತ್ರವಲ್ಲ, ಸಂಪೂರ್ಣ ಜಿನ್ವಾನಿಗೆ ಅನ್ವಯಿಸುತ್ತೆ. ಯಾವ ಇದರ ಅರ್ಥ ಇದೆ, ಈ ಅರ್ಥವನ್ನು ನಾವು ಪೂರ್ವಾಪರ ವಿಚಾರಗಳ ಸಹಿತವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ದರ್ಶನ ಪಾಠದ ಶಬ್ದಾರ್ಥವನ್ನು ನಾವು ನೋಡಿದ್ರೆ ನಮಗೆ ಮತ್ತೂ ಕೂಡ ದೇವದರ್ಶನದ ವಾಸ್ತವಿಕವಾದ ಸ್ವರೂಪ ಅರ್ಥನೇ ಆಗೋದಿಲ್ಲ. ನಾವು ಎಷ್ಟರ ಮಟ್ಟಿಗೆ ತಲುಪ್ತೀವಿ ಅನ್ನೋಕ್ಕಿಂತ ಮೊದಲು ನಿಜವಾದ ದೇವದರ್ಶನ ಯಾವುದಕ್ಕೆ ಅಂತಾರೆ, ಜಿನಧರ್ಮದಲ್ಲಿ ಯಾವುದು ದೇವದರ್ಶನ ಇದೆ, ಯಾವುದು ಜಿನದರ್ಶನ ಇದೆ, ಜಿನದರ್ಶನಕ್ಕೆ ಯಾಕೆ ಇಷ್ಟೊಂದು ಮಹತ್ವತೆಯನ್ನು ಕೊಟ್ಟಿದ್ದಾರೆ, ನಿಜವಾದ ದಿನದರ್ಶನ ಅಂದರೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ವಾಸ್ತವಿಕ ಯಾವ ಜಿನ್ವಾನಿಯ ಮರ್ಮ ಇದೆ, ಯಾವ ನಿಜವಾಗಿ ಜಿನ್ವಾನಿಯ ಸ್ವರೂಪ ಇದೆ, ಅದನ್ನು ತಿಳಿಲಿಕ್ಕೆ ಈ ಯಾವ ದರ್ಶನ ಪಾಠ ಇದೆ ಇದು ನಮಗೆ ಬಹಳ ಅನುಕೂಲ ಇದೆ. ಬಹಳ ವಿಚಾರಗಳನ್ನು ನಾವು ಇದರ ಮೂಲಕ ತಿಳಿಬಹುದಿದೆ. ಹಾಗಾಗಿ ನಾವು ಇದರ ಮೂಲಕ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಯಾವ ಈ ದರ್ಶನ ಪಾಠ ಇದೆ, ಇಲ್ಲಿ ದರ್ಶನದ ನಿಮಿತ್ತದಿಂದ ದೇವದರ್ಶನವನ್ನು ಮಾಡೋದ್ರಿಂದ ಅನೇಕ ರೀತಿಯಾದ ಅಭಿಲಾಷೆಗಳು, ಅನೇಕ ರೀತಿಯಾದ ಆಕಾಂಕ್ಷೆಗಳು ಈ ಜೀವಿಗೆ ಆಗುತ್ತೆ. ಅನೇಕ ರೀತಿಯಾದ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಾನು ಯಾವ ದೇವದರ್ಶನವನ್ನು ಮಾಡ್ತೇನೆ
ಅದು ವಾಸ್ತವಿಕವಾಗಿ ನನಗೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ, ಸಂಪೂರ್ಣ ಪ್ರಪಂಚದಲ್ಲಿ ನಾವು ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ನಾವು ಹುಡುಕಿಕೊಂಡು ಹೊರಟ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಸಾಂಸಾರಿಕ ಪ್ರಯೋಜನ ಇಲ್ಲದೆ ಯಾರೂ ಕೂಡ ಯಾವ ದೇವತೆಗಳನ್ನು, ಯಾವ ದೇವನನ್ನು ಕೂಡ ಸ್ಮರಿಸ್ತಕ್ಕಂತಹ ಸ್ವರೂಪವನ್ನು ನಾವು ನೋಡೇ ಇಲ್ಲ. ಏನು ಹೇಳ್ತಾರೆ, ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ದೇವತೆಗಳ ಸ್ವರೂಪ ಹೆಂಗಿದೆ ಅಂತ ಹೇಳಿದ್ರೆ, ಆ ದೇವತೆಗಳ ಸ್ವರೂಪದಲ್ಲಿ ಇಂದ್ರಿಯ ವಿಷಯಗಳ ಅಭಿಲಾಷೆ ಇದೆ, ಆ ಸ್ವರೂಪದಲ್ಲಿ ಸಾಂಸಾರಿಕ ವಿಷಯಗಳ ಅಭಿಲಾಷೆ ಇದೆ, ಆ ಸ್ವರೂಪದಲ್ಲಿ ಕ್ಷಣಿಕ ಸುಖದ ಅಭಿಲಾಷೆ ಇದೆ ಮತ್ತು ಯಾವ ಅರ್ಹಂತ ಪರಮೇಷ್ಠಿ ದರ್ಶನ ಇದೆ ಅದು ಶಾಶ್ವತ ಸುಖವನ್ನು ತಂದು ಕೊಡುವಂಥದ್ದಿದೆ. ಈಗ ಎರಡರಲ್ಲೂ ವ್ಯತ್ಯಾಸ ಇದೆಯಲ್ಲ. ಯಾವುದು ಶಾಶ್ವತ ಸುಖ ಇದೆ ಅದು ಅನಂತ ಕಾಲ ಉಳಿಯೋದಿದೆ, ಮತ್ತು ಯಾವುದು ಕ್ಷಣಿಕ ಸುಖ ಇದೆ ಅದು ಯಾವಾಗಾದ್ರೂ ನಾಶ ಆಗ್ಬೋದು. ಯಾಕೆ, ಇಂದ್ರಿಯ ಸುಖ ಎಷ್ಟು ಕಾಲ ಇರೋದಿದೆ, ಎಷ್ಟು ಸಮಯ ಇರೋದಿದೆ. कितना अच्छा, हाँ, अपना जो पुण्य का उदय है वो कितना दिन रहेगा. ಇಲ್ಲಿ ದಿನಗಳೇನು, ಸಮಯಗಳ ಸಾಕು. कभी भी पाप का उदय आ सकता है, कभी भी पुण्य का उदय खत्म हो सकता है. बोलो, ಯಾವ ಸಮಯ ಬೇಕಾಗಿಲ್ಲ, ಕ್ಷಣ ಮಾತ್ರದಲ್ಲಿ ನನಗೆ ಇರ್ತಕ್ಕಂತಹ ಇಂದ್ರಿಯ ಸುಖ ಕ್ಷಣ ಮಾತ್ರದಲ್ಲಿ ನಷ್ಟ ಆಗಿ ಹೋಗುತ್ತೆ. ಯಾವುದರಿಂದ ಆಯಿತು? ಆಚಾರ್ಯರು ಹೇಳ್ತಾ ಇದ್ದಾರೆ, ಇದು ಕ್ಷಣಿಕ ಸುಖ ಇದೆ. ಹಾಗಾದ್ರೆ ಈ ಕ್ಷಣಿಕ ಸುಖವನ್ನ ಶಾಶ್ವತ ಸುಖ ಸ್ವರೂಪಿ ಆಚಾರ್ಯರ ಹತ್ರ ನೀನು ಯಾಕೆ ಬೇಡ್ತಾ ಇದೀಯಾ? ಈ ದೇವದರ್ಶನ ಅಂತೂ ನಿನಗೆ ಕ್ಷಣಿಕ ಸುಖವನ್ನಂತೂ ಕೊಡುತ್ತೆ, ಆದ್ರೆ ನಿನ್ನ ಯಾವ ಗುರಿ ಇದೆ ಅದು ಬಹಳ ದೊಡ್ಡದಿರ್ಬೇಕಾಗುತ್ತೆ. ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡಾಗ ಚಿಕ್ಕ ಚಿಕ್ಕ ವಿಚಾರಗಳ ಪ್ರಾಪ್ತಿಯಾಗೋದು ಬಹಳ ಸಹಜ ಇದೆ. ಹೇಳ್ತಾರೆ, ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ, ದೊಡ್ಡ ಸೆಲಿಬ್ರಿಟಿ ಆಗಬೇಕಾದ್ರೆ ಇಟ್ ಹ್ಯಾಪನ್ಸ್, ಏನಾಗುತ್ತೆ, ಅವನಿಗೆ ಪ್ರಸಿದ್ಧಿನೂ ಸಿಗುತ್ತೆ, ಅವನಿಗೆ ಅನೇಕ ರೀತಿಯಾದ ಲಾಭಗಳಾಗುತ್ತೆ. ಆದ್ರೆ ಇದೆಲ್ಲ ಲಾಭ ಆಗ್ಲಿ ಅಂತ ಅವನು ಮಾಡಿದ್ರೆ ಅವನು ಯಾವತ್ತೂ ಆ ಸ್ಥಿತಿಯನ್ನ ತಲುಪಲಿಕ್ಕೆ ಆಗೋದಿಲ್ಲ. ಯಾಕೆ, ಆ ಸ್ಥಿತಿಗೆ ತಲುಪಬೇಕಂತಹ ಯಾವ ಗುಣಗಳು, ಯಾವ ಕ್ವಾಲಿಟಿಯನ್ನ ಅವನು ಡೆವಲಪ್ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನ ಮಾಡೋದೇ ಇಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಗುರಿ ಏನಿದೆ, ನಿನ್ನ ಗುರಿ ಒಂದು ವೇಳೆ ಸ್ವರ್ಗ ಸುಖ ಇದ್ರೆ, ನಿನ್ನ ಗುರಿ ಒಂದು ವೇಳೆ ಸಾಂಸಾರಿಕ ಭೋಗಗಳಿದ್ರೆ, ನಿನ್ನ ಗುರಿ ಒಂದು ವೇಳೆ ಇಂದ್ರಿಯ ಸುಖ ಇದ್ರೆ, ನಿನ್ನ ಗುರಿ ಒಂದು ವೇಳೆ ಸಂಸಾರದಲ್ಲಿ ಶಾಂತಿ ಆಗ್ಲಿ ಅನ್ನೋದು ನಿನ್ನ ಗುರಿ ಇದ್ರೆ, ನಿನ್ನ ಗುರಿ ಒಂದು ವೇಳೆ ಕುಟುಂಬದಲ್ಲಿ ಶಾಂತಿ ನೆಲೆಸ್ಲಿ ಅನ್ನೋದು ನಿನ್ನ ಗುರಿ ಇದ್ರೆ, ನಿನ್ನ ಶರೀರದ ಯಾವ ರೋಗ ಇದೆ ದೂರ ಆಗ್ಲಿ ಅನ್ನೋಂಥದ್ದು ನಿನ್ನ ಗುರಿ ಇದ್ರೆ, ಏನ್ ಹೇಳ್ತಾರೆ, ನಿನಗೆ ಶಾಶ್ವತ ಸುಖ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ, ಯಾವ ಇಂದ್ರಿಯ ಸುಖದ ಅಭಿಲಾಷೆ ಇದೆ, ಇಂದ್ರಿಯ ಸುಖದಲ್ಲಿ ಎಲ್ಲ ಬಂತು. ಯಾವ ಇಂದ್ರಿಯ ಸುಖದ ಅಭಿಲಾಷೆ ಇದೆ ಆ ಭಾವ ಸ್ವಯಂ ಪಾಪ ಭಾವ ಇದೆ, ನಿನಗೆ ಪಾಪದ ಬಂಧಾಗುತ್ತೆ. ಮಾಡ್ತಾ ಇರೋದೇನು, ದೇವದರ್ಶನ, ಮತ್ತೆ ಅಭಿಲಾಷೆ ಮಾಡ್ತಾ ಇರೋದು ಇಂದ್ರಿಯ ಸುಖ. ಬೋಲೋ ಪುಣ್ಯ ಬಂದೇಗ ಕಿ ಪಾಪ ಬಂದೇಗ. ಏನ್ ಹೇಳ್ತಿದ್ದಾರೆ, ತುಂಬಾ ಜನರಿಗೆ ಆಶ್ಚರ್ಯ ಅನ್ನಿಸ್ಬಹುದು. ಇದರಲ್ಲಿ ಆಶ್ಚರ್ಯ ಇಲ್ಲ, ನಮ್ಮ ಭಾವನೆಗಳನ್ನ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕಲ್ಲ. ಜಿನ್ವಾನಿ ಏನ್ ಹೇಳುತ್ತೆ, ನಿಧಾನದಿಂದ ಪಾಪ ಬಂದಾಗುತ್ತೆ, ನಿಧಾನ ಭಾವದಿಂದ ಮಿಥ್ಯಾ ಮಾಯಾ ಶಲ್ಯಗಳಿದೆಯಲ್ಲ, ನಿಧಾನಗಳಿಂದ ಪಾಪ ಬಂದಾಗುತ್ತೆ. ಮತ್ತು ಇಂದ್ರಿಯ ಭೋಗದ ಅಭಿಲಾಷೆ ಇದು ನಿಧಾನ ರೂಪ ಪಾಪ ಭಾವ ಇದೆ. ಈ ಪಾಪ ಭಾವದಿಂದ ಪುಣ್ಯ ಬಂಧ ಆಗುತ್ತೇನೋ? ऐसा कभी सुना क्या, पाप भाव से पुण्य का बंध होता हो? ಪಾಪ ಭಾವದಿಂದ ಪಾಪದ ಬಂಧ ತಾನೇ ಆಗಬೇಕು. ಹಾಗಾದ್ರೆ ನಾನು ಹೊರಗಡೆ ಜಿನದರ್ಶನ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದ್ದೇನೆ, ಆದರೆ ನಿಜವಾಗ್ಲೂ ಕೂಡ ನನಗೆ ಪಾಪದ ಬಂಧ ಆಗುತ್ತಾ ಇದೆ.
ಯಾಕಂದ್ರೆ ನನ್ನ ಜಿನದರ್ಶನದ ಅಭಿಪ್ರಾಯ ಏನಿದೆ, ಇಂದ್ರಿಯ ಭೋಗ ಇದೆ, ಇಂದ್ರಿಯ ಅಭಿಲಾಷೆ ಇದೆ, ಸ್ವರ್ಗ ಸುಖ ಇದೆ. ಹಾಗಾದ್ರೆ ನಿಜವಾಗಿ ಅವನಿಗೆ ಪಾಪದ ಬಂಧ, ನಿಧಾನ ರೂಪ ಪಾಪದ ಬಂಧ ಆಗುತ್ತೆ. ಹಾಗಾಗಿ ಎಷ್ಟೋ ಜನ ನೋಡ್ತಾರೆ, ಎಷ್ಟೋ ಜನ ಕೇಳ್ತಾರೆ, ನಾನು ಜೀವನ ಪೂರ್ತಿ ಯಾವ ಒಂದು ಈ ಅಭಿಲಾಷೆ ಇದೆ, ಯಾವ ಒಂದು ಈ ಮಹತ್ವಪೂರ್ಣವಾದಂತಹ ಜೀವನ ಇದೆ, ಈ ಜೀವನದಲ್ಲಿ ನಮ್ಮ ಯಾವ ಸ್ವರೂಪ ಇದೆ, ಆ ಸ್ವರೂಪದಲ್ಲಿ ನಾವೇನು ಹೇಳ್ತಾ ಇದ್ದೇವೆ, ಈ ಯಾವ ಇಂದ್ರಿಯಗಳ ಅಭಿಲಾಷೆ ಇದೆ, ಈ ಇಂದ್ರಿಯಗಳ ಅಭಿಲಾಷೆಯ ಯಾವ ಭಾವ ಇದೆ, ಆ ಭಾವ ಸ್ವಯಂ ಪಾಪ ಭಾವ ಇದೆ. ಎಷ್ಟೋ ಜನ ನಾವು ಕೇಳ್ತಾರಲ್ಲ, ಜೀವನ ಪೂರ್ತಿ ದರ್ಶನ ಮಾಡ್ತಾ ಇದ್ದೇನೆ, ಆದ್ರೆ ನನಗೆ ಯಾವುದೇ ಲಾಭಗಳಾಗಿರೋ ತರ ಕಾಣಿಸ್ತಾ ಇಲ್ಲ. ಈ ತರನು ಸುಮಾರು ಜನ ಇರ್ತಾರೆ, ಕೇಳ್ತಾರೆ. ಇಷ್ಟೆಲ್ಲ ದೇವ ದರ್ಶನ ಪ್ರತಿದಿನ ಮಾಡ್ತಾನೆ, ಆದ್ರೂ ನೋಡಿ ಅವನ ಜೀವನದಲ್ಲಿ ಹೇಗಾಯ್ತು. ಅರೆ, ನಾವು ವಿಚಾರ ಮಾಡ್ಬೇಕಿದೆ, ಯಾವುದಕ್ಕೋಸ್ಕರ ನಾನು ದೇವ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಈ ಯಾವ ವಿಚಾರಗಳ ಸ್ಪಷ್ಟತೆ ಇದೆ, ಜ್ಞಾನದಲ್ಲಿ ಯಾವ ಸ್ಪಷ್ಟತೆ ಇದೆ, ಆ ಸ್ಪಷ್ಟತೆಯಿಂದ ಜಿನದರ್ಶನ ಮಾಡಿದ್ರೆ ಅದ್ಭುತವಾದಂತಹ ಲಾಭ ಆಗುತ್ತೆ. ಈ ಚಿಕ್ಕ ಚಿಕ್ಕ ವಿಚಾರಗಳಂತೂ ಸಹಜವಾಗಿಯೇ ದೂರ ಆಗುತ್ತೆ. ಇದಕ್ಕೋಸ್ಕರ ಯಾರು ಪ್ರಯತ್ನ ಪಡಬೇಕಿದೆ? ಮತ್ತೆ ಇದು ಯಾವುದು ನನ್ನ ಕೈಯಲ್ಲಿ ಇಲ್ವಲ್ಲ, ಇದಕ್ಕೋಸ್ಕರ ನಾನು ಯಾಕೆ ಪ್ರಯತ್ನ ಪಡಬೇಕು? ಶರೀರ ತನ್ನ ಅನುಸಾರವಾಗಿ ಪರಿಣಮನೆ ಆಗುತ್ತೆ, ಇನ್ನು ಇಂದ್ರಿಯಗಳು ತಮ್ಮ ಅನುಸಾರವಾಗಿ ಪರಿಣಮನೆ ಆಗುತ್ತವೆ. ಇವೆಲ್ಲ ತಮ್ಮ ಅನುಸಾರವಾಗಿ ಪರಿಣಮನೆ ಆಗುವಂಥದ್ದಿದೆ. ನಾನಿದ್ರಲ್ಲಿ ಏನು ಮಾಡ್ತೇನೆ? ನಂದೇನೂ ಕೈವಾಡ ಇಲ್ಲ. ಹಾಗಾದ್ರೆ ನಿಜವಾಗಿ ನಾನು ದೇವ ದರ್ಶನ ಯಾಕೆ ಮಾಡಕ್ ಹೋಗ್ತಾ ಇದ್ದೇನೆ? ನನಗೆ ಶಾಂತಿ ಬೇಕಾಗಿದೆ. ಎಲ್ಲಿದೆ ಶಾಂತಿ? ಹೇಳ್ತಾರೆ, ರಾಗ ದ್ವೇಷ ಎಲ್ಲಿ ಇಲ್ಲ ಅಲ್ಲಿ ನಿಜವಾದ ಶಾಂತಿ ಇದೆ. ಮಿಕ್ಕಿದ್ದೆಲ್ಲ ಶಾಂತಿಗಳು ಔಪಚಾರಿಕ ಶಾಂತಿಗಳಿದೆ, ಮಿಕ್ಕಿದ್ದೆಲ್ಲ ಶಾಂತಿಗಳು ಪ್ರದರ್ಶನಕ್ಕೋಸ್ಕರ ಶಾಂತಿ ಇದೆ. ನಿಜವಾದ ಶಾಂತಿ ಎಲ್ಲಿದೆ? ನಿಜವಾದ ನೆಮ್ಮದಿ, ನಿಜವಾದ ಸುಖ ಎಲ್ಲಿದೆ? ಹೇಳ್ತಾರೆ, ಎಲ್ಲಿ ರಾಗದ್ವೇಷ ಇಲ್ಲ ಅಲ್ಲಿ ನಿಜವಾದ ಸುಖ ಇದೆ. ಎಲ್ಲಿವರೆಗೆ ರಾಗದ್ವೇಷ ಇದೆ ಅಲ್ಲಿವರೆಗೆ ಸುಖ ಇಲ್ಲ. ಹಾಗಾದ್ರೆ ಆ ಸುಖವನ್ನ ಪಡೀಲಿಕ್ಕೆ, ಆ ಶಾಶ್ವತ ಆನಂದವನ್ನ ಸವಿಲಿಕ್ಕೆ, ಆ ನನ್ನ ಅಂತರಂಗದ ಅನಂತಾನಂತ ಗುಣಗಳ ಸ್ವಾದವನ್ನ ಸವಿಲಿಕ್ಕೆ, ನನ್ನ ಅದ್ಭುತವಾದಂತಹ ಕೇವಲ ಜ್ಞಾನ ಸ್ವರೂಪಿ ನನ್ನ ಸ್ವಭಾವವನ್ನ ನಾನು ನೋಡ್ಲಿಕ್ಕೆ, ಜಿನೇಂದ್ರ ಪರಮೇಷ್ಠಿಗಳ ದರ್ಶನ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಅದನ್ನೇ ಆಚಾರ್ಯರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಹೇಳುವಂತಹ ಸಂದರ್ಭದಲ್ಲಿ ವಚನಗಳ ಯಾವ ಪ್ರಯೋಗ ಇದೆ, ಆ ವಚನಗಳ ಪ್ರಯೋಗದ ಹಿಂದಿನ ಅಭಿಪ್ರಾಯವನ್ನ ನಾವು ತಿಳಿಬೇಕಾಗುತ್ತೆ. ಕೇವಲ वचनों के ऊपर देखा जाए तो जिनवानी जिंदगी में कभी भी समझ में नहीं आने वाली, ಯಾವತ್ತೂ ಅರ್ಥ ಆಗೋದಿಲ್ಲ. ಸುಮಾರು ಜನಕ್ಕೆ ಪ್ರಶ್ನೆ ಬೀಳುತ್ತೆ, ಇಲ್ಲಿ ಇದು ಬರ್ದಿದೆ ಮತ್ತೆ ಇದನ್ನ ಇವ್ರು ಹೀಗೆಂಗ ಅರ್ಥ ಮಾಡ್ತಾ ಇದ್ದಾರೆ. ಅರೆ, ಆ ಆಚಾರ್ಯರೇ ಯಾವ ಅಭಿಪ್ರಾಯ ಇದೆ ಅದು ನಾವು ಅರ್ಥ ಮಾಡ್ಕೋಬೇಕಲ್ಲ, ಅದು ಮುಖ್ಯ ಇದೆ. ಇರ್ಲಿ, ನಾವು ಯಾವ ದರ್ಶನ ಪಾಠ ಇದೆ ಅದರ 5 ಪದ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸಾಮಾನ್ಯ ಚರ್ಚೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಮುಂದೆ. ಯಾಕಂದ್ರೆ ಚರ್ಚೆ ಮಾಡಲಿಕ್ಕೆ ಕುಳಿತುಕೊಂಡ್ರೆ ವಾಸ್ತವಿಕವಾಗಿ ದರ್ಶನ ಪಾಠದಲ್ಲಿ ಎಷ್ಟು ಆ ದರ್ಶನದ ಬಗೆಗಿನ ವಿಶೇಷ ವಿಚಾರಗಳಿದಾವೆ ಅಂತ ಹೇಳಿದ್ರೆ ನಮಗೆ ತಿಂಗಳನ್ಗಟ್ಲೆ ಸಮಯ ಬೇಕಾಗುತ್ತೆ. ಹಾಗಾಗಿ ಮುಂದೆ ಹೋಗೋದಿದೆ. 5 ಪದ್ಯಗಳನ್ನು ಪಾಠ ಮಾಡಿಕೊಂಡು ಮುಂದಿನ ಈಗ ನಾವು ಪಾಠ ಮಾಡ್ತಾ ಇರುವಂತೆ ಎಲ್ಲರಿಗೂ ಆ ಪದ್ಯಗಳ ಅರ್ಥ ಸಹಜವಾಗಿ ಗೊತ್ತಾಗಬೇಕು, ಪಾಠ ಮಾಡ್ತಿದ್ದಂತೆ ಗೊತ್ತಾಗಬೇಕು. ಇದು ನನ್ನ ಅಪೇಕ್ಷೆ ಇದೆ. ಯಾರಿಗೆ ಪಾಠ ಮಾಡುವಾಗ ಇನ್ನೂ ಅರ್ಥ ಗೊತ್ತಾಗುತ್ತಾ ಇಲ್ಲ, ಅವ್ರು ಮತ್ತಷ್ಟು ಸಲಿ ಪ್ರತಿಯೊಂದು ಶಬ್ದದ, ಪ್ರತಿಯೊಂದು ಪದದ ಅರ್ಥವನ್ನ ತಿಳ್ಕೊಳ್ಳೋದಿದೆ. ಬಹಳ ಸುಲಭ ಇದೆ, ಆದ್ರೆ ಅರ್ಥ ಅಷ್ಟೇ ಗಂಭೀರವಾಗಿದೆ. ಮೊದಲನೇ ಶ್ಲೋಕ, ದರ್ಶನಂ ದೇವದೇವಸ್ಯ
ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗಸೋಪಾನಂ ದರ್ಶನಂ ಮೋಕ್ಷಸಾಧನಂ ದರ್ಶನೇನ ಜಿನೇಂದ್ರಾಣಾಂ ಸಾಧೂನಾಂ ವಂದನೇನ ಚ ನ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ वीतरागमुखं दृष्ट्वा पद्मरागसमप्रभं जन्म जन्म कृतं पापं दर्शनेन विनश्यति दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनं दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिदे ಮೆಸೇಜ್ ಅಂತ ಬಂತು. जीवादि तत्व प्रतिदर्शक ನಂಬರ್ ಕೊಟ್ಟೆ ಅವ್ರಿಗೆ, ಅವೇನ ಬರ್ಲೇ ಇಲ್ಲ. गुणाश्रयाय प्रशांत रूपाय दिगंबराय नमो जिनाय चिदानंदैकरूपाय जिनाय परमात्मने ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ. ಈಗೇನು ಹೇಳ್ತಿದ್ದಾರೆ, 6ನೇ ಪದ್ಯದ ಬಗ್ಗೆ ಚರ್ಚೆ ಮಾಡೋದಿದೆ ನಾವು. ಜೀವಾದಿ ತತ್ವ ಪ್ರತಿಪಾದಕಾಯ ಸಮ್ಯಕ್ತ್ವ ಮುಖ್ಯಾಷ್ಟ ಗುಣಾಶ್ರಯಾಯ ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾದಿದೇವಾಯ ನಮೋ ಜಿನಾಯ. ದೇವಾದಿದೇವಾಯ ನಮೋ ಜಿನಾಯ, ಜಿನಾಯ ನಮೋ ನಮೋ ನಮಃ. ಜಿನೇಂದ್ರ ದೇವರಿಗೆ, ದೇವಾದಿದೇವರಿಗೆ ನಮಸ್ಕಾರ ಮಾಡ್ತೀವಿ. ಸೊ ಇಲ್ಲಿ ಮತ್ತೆ ಕ್ಲಿಯರ್ ಆಯ್ತಲ್ಲ ನಮಗೆ, ಮೊದಲನೇ ಶಬ್ದದಲ್ಲಿ ಯಾವ ದೇವದೇವಸ್ಯ ಶಬ್ದ ಬಂದಿತ್ತು ಅದರ ಅರ್ಥ ದೇವಾದಿದೇವ ಇದೆ. ಮತ್ತು ದೇವಾದಿದೇವ ಅಂದ್ರೆ ಯಾರು? ನಮೋ ಜಿನಾಯ, ಜಿನೇಂದ್ರ ಭಗವಂತರಿದ್ದಾರೆ. ಬೇರೆಯವ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಇಲ್ಲಿ. ಹೀಗೇನೆ ಹಿಂದೆ ಮುಂದಿನ ಯಾವ ಸಂದರ್ಭ ಇದೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ಆಚಾರ್ಯ ಏನ್ ಹೇಳ್ತಿದ್ದಾರೆ, ದೇವಾದಿದೇವಾಯ ನಮೋ ಜಿನಾಯ, ದೇವತೆಗಳಿಗೂ ದೇವ ಆದಂತಹ ಜಿನೇಂದ್ರ ಭಗವಂತರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಅವರ ದರ್ಶನ ಮಾಡ್ತಾ ಇದ್ದೇನೆ. ಹೆಂಗಿದ್ದಾರೆ ಜಿನೇಂದ್ರ ಭಗವಂತರು? ಅವರ ಗುಣ ಏನಿದೆ ಹೇಳ್ತಾರೆ, ಜೀವಾದಿ ತತ್ವ ಪ್ರತಿಪಾದಕಾಯ. ಹೆಂಗಿದ್ದಾರೆ ಹೇಳ್ತಾರೆ, ಜೀವಾದಿ ತತ್ವಗಳನ್ನ ಪ್ರತಿಪಾದಿಸುವಂಥವರಿದ್ದಾರೆ. ಏನ್ ಕ್ವಾಲಿಟಿ ಇದೆ? ನಾವು ಹೊರಗಡೆ ದೇವರನ್ನು ನೋಡಿದ್ರೆ ದೇವತೆಗಳಲ್ಲಿ ಏನೇನು ಕ್ವಾಲಿಟಿಗಳು ಹೇಳ್ತಾರೆ, ಮತ್ತು ಇಲ್ಲಿ ಕ್ವಾಲಿಟಿ ಏನು ಹೇಳ್ತಿದ್ದಾರೆ? ಏನ್ ಕ್ವಾಲಿಟಿ ಇದೆ? ಜೀವಾದಿ ತತ್ವ ಪ್ರತಿಪಾದಕಾಯ, ಜೀವ ಆದಿ ಜೀವ ಇತ್ಯಾದಿ ತತ್ವಗಳನ್ನ ಪ್ರತಿಪಾದನೆ ಮಾಡುವಂಥವರಿದ್ದಾರೆ. ಅರ್ಥ ಆಗುತ್ತೆ? ಯಾರು? ಜಿನೇಂದ್ರ ಭಗವಾನ್, ಅರ್ಹಂತ ಪರಮೇಷ್ಠಿ, ತೀರ್ಥಂಕರ ಭಗವಾನ್ ಏನ್ ಮಾಡ್ತಾರೆ? ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೇನು? ನಮ್ಮ ತತ್ವಾರ್ಥ ಸೂತ್ರದಲ್ಲಿ ಶ್ಲೋಕ ಬರುತ್ತಲ್ಲ, ತತ್ವಾರ್ಥ ಶುದ್ಧಾನಂ ಸಮ್ಯಕ್ ದರ್ಶನಂ. ಅದಾದ ತಕ್ಷಣ ಜೀವಾಸ್ರವ ಬಂಧ ಸಂವರ ನಿರ್ಜರಾ ಮೋಕ್ಷಾಸ್ ತತ್ವಂ. ತತ್ವಗಳಂದ್ರೆ ಯಾವುದು? ಅಲ್ಲೂ ಪುನಃ ಏಕವಚನ ಇದೆ. ಅದರ ಬಗ್ಗೆ ತತ್ವಾರ್ಥ ಸೂತ್ರದ ಯಾವ ರಹಸ್ಯ ಇದೆ ಅದು ಬಹಳ ಅದ್ಭುತ ಇದೆ. ಇಲ್ಲಿ ತತ್ವ, ಜೀವ ಮೊದಲಾದ ಯಾವ ತತ್ವಗಳಿದೆ ಅವುಗಳನ್ನ ಪ್ರತಿಪಾದಿಸುವಂಥವರು. ಅಂದ್ರೆ ಪ್ರಪಂಚದಲ್ಲಿ ಅರ್ಹಂತ ಪರಮೇಷ್ಠಿ ಯಾಕೆ ಮಹತ್ವಪೂರ್ಣ ಇದ್ದಾರೆ, ಅವರ ಸ್ವರೂಪ ಯಾಕೆ ನಮಗೆ ಉಪಕಾರಿ ಇದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದ ಸಾಂಸಾರಿಕ ಲಾಭ ಮಾಡಿಕೊಡೋದಿಲ್ಲ, ನನ್ನ ಯಾವುದೇ ಸಾಂಸಾರಿಕ ದುಃಖ ದೂರ ಮಾಡೋದಿಲ್ಲ. ಆದ್ರೆ ಏನ್ ಮಾಡ್ತಾರೆ? ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಾರೆ, ಅಂದ್ರೆ ತಿಳಿಸಿಕೊಡ್ತಾರೆ, ಅಂದ್ರೆ ಉಪದೇಶ ಕೊಡ್ತಾರೆ. ನಮಗಿನ್ನೂ ಅರ್ಥ ಆಗ್ಲಿಲ್ಲ, ಇದೆಂತ ಉಪಕಾರ ಇದೆ, ಇದೆಂತ ಲಾಭ ಇದೆ ನಮಗೆ. ನಮಗೇನಾದ್ರೂ ಹೊರಗಡೆ ಏನಾದ್ರೂ ಚಮತ್ಕಾರ ಮಾಡಿದ್ರೆ, ನನಗೇನಾದ್ರೂ ರೋಗ ಬಂದ್ರೆ ದೂರ ಮಾಡಿದ್ರೆ, ನನಗೆ ಯಾವ್ದಾದ್ರು ವ್ಯಾಪಾರದಲ್ಲಿ 1 ಕೋಟಿ ಲಾಭ ಮಾಡಿಸಿದ್ರೆ ಆವಾಗ ನನಗೇನಾದ್ರೂ ಉಪಕಾರ ಆಯ್ತು ಅಂತ ಅನ್ಸುತ್ತೆ. ಇದ್ಯಾವ ಉಪಕಾರ? ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಜೀವಕ್ಕೆ ಅರ್ಥ ಆಗೋದಿಲ್ಲ ಅಜ್ಞಾನಿಗೆ.
ಎಂತಹ ದೊಡ್ಡ ಉಪಕಾರ ಇದೆ. ನಾನು ಒಬ್ಬನಿಗೆ ಹೊಟ್ಟೆ ಹಸಿದಿದೆ, ಅವನಿಗೆ ಊಟ ಕೊಟ್ಟೆ. ಊಟ ಕೊಟ್ಟಿದ ಮೇಲೆ ನಾನು ಉಪಕಾರ ಮಾಡದೆ ತಾನೆ. ಎಷ್ಟು ಸಮಯಕ್ಕೆ? ಎಷ್ಟು ಸಮಯ? 1 ಅವರ್, 2 ಅವರ್, 3 ಅವರ್, ಇನಫ್, ಮುಗೀತು. ಮತ್ತೆ ಹೊಟ್ಟೆ ಹಸಿಯುತ್ತೆ. ಮತ್ತೆ ಯಾರಾದ್ರೂ ಅವನಿಗೆ ಹಸಿದ ಹೊಟ್ಟೆಗೆ ಅನ್ನವನ್ನ ಕೊಡಬೇಕಾಗುತ್ತೆ. ನನ್ನ ಉಪಕಾರ ಎಷ್ಟು ಸಮಯ? 1-2 ಗಂಟೆ ಏನ? ಅದೇ ರೀತಿಯಾದ ಅನೇಕ ಉಪಕಾರಗಳನ್ನ ನಾವು ಪ್ರಪಂಚದಲ್ಲಿ ನೋಡ್ತೇವೆ. ವ್ಯಾಪಾರದಲ್ಲಿ 1 ಕೋಟಿ ಲಾಭ ಆಯ್ತು, ಎಷ್ಟು ದಿನ ಉಳಿಯುತ್ತೆ? ನಮ್ಮೆಲ್ಲರಿಗೂ ಗೊತ್ತಿದೆ. ಶರೀರದಲ್ಲಿ 1 ರೋಗ ಬಂದಿತ್ತು, ದೂರ ಆಯ್ತು, ಮತ್ತೆ ಬೇರೆ ರೋಗ ಬರೋದಿಲ್ವೇನೋ? ಮತ್ತೆ ಬರುತ್ತೆ. ಮತ್ತೇನ್ ಮಾಡೋದು? ಅರೆ, ಅರ್ಹಂತ ಪರಮೇಷ್ಠಿ ಎಂತಹ ಉಪಕಾರ ಮಾಡ್ತಿದಾರಂದ್ರೆ ಇನ್ಯಾವತ್ತೂ ನಿನಗೆ ವ್ಯಾಪಾರದ ಅವಶ್ಯಕತೆನೆ ಬರಬಾರ್ದು. ಇನ್ಯಾವತ್ತೂ ನಿನಗೆ ಶರೀರದ ಅವಶ್ಯಕತೆನೆ ಬರಬಾರ್ದು. ಶರೀರನೇ ಇಲ್ಲ ಅಂದ್ರೆ ಶರೀರದ ರೋಗಗಳೆಲ್ಲಿಂದ ಬರುತ್ತೆ? ಇದು ನಾವು ಯಾವುದು ದರ್ಶನ ಪಟ್ಟದ ಚರ್ಚೆ ಮಾಡ್ತಾ ಇದ್ದೇವೆ, ಇದು ಅಲೌಕಿಕವಾದ ಚರ್ಚೆ ಇದೆ. ನಮ್ಮ ಯಾವ ಸಾಮಾನ್ಯವಾದಂತಹ ಚಿಂತನೆ ಇದೆ ಅದನ್ನ ನಾವು ಸ್ವಲ್ಪ ಬದಿಗಿಟ್ಟು ಜಿನಧರ್ಮದ ತತ್ವವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಆಗ ಮಾತ್ರ ಅರ್ಥ ಆಗುತ್ತೆ ಇದು. ಸಾಮಾನ್ಯ ವ್ಯಾವಹಾರಿಕವಾಗಿ ಚಿಂತನೆ ಮಾಡಿದ್ರೆ ಅರ್ಥ ಆಗೋದಿಲ್ಲ. ನಮ್ಮ ವ್ಯಾವಹಾರಿಕ ಚಿಂತನೆಯನ್ನ ಬದಿಗಿಟ್ಟು कुछ अलौकिक, कुछ विशेष बात समझने वाले इस बुद्धि से बैठेंगे तब समझ में आने वाला है. तो ಏನ್ ಹೇಳ್ತಿದ್ದಾರೆ? ಅರ್ಹಂತ ಪರಮೇಷ್ಠಿ ಉಪಕಾರ ಎಷ್ಟು ದೊಡ್ಡದಿದೆ ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ನಿನಗೆ ಉಪಯೋಗ ಆಗೋದಿದೆ. ಪ್ರಥಮಾನ್ಯೋಗದ ಕಥೆಗಳನ್ನ ನೋಡಿದ್ರೆ ಎಷ್ಟೆಷ್ಟು ಭಾವಗಳಿಂದ ಅವನಿಗೆ ಜಾತಿ ಸ್ಮರಣೆ ಆಗುತ್ತೆ. 24 ತೀರ್ಥಂಕರರಲ್ಲಿ ಕೆಲವು ತೀರ್ಥಂಕರರಿಗೆ ಯಾವುದಾದ್ರೂ ಬಾಹ್ಯ ನಿಮಿತ್ತದಿಂದ ವೈರಾಗ್ಯ ಉಂಟಾಗುತ್ತೆ. अधिकांश जो तीर्थंकर है उनको वैराग्य कैसे होता है? ಜಾತಿ ಸ್ಮರಣ से. बोलो, ಅಧಿಕಾಂಶ ಜನರಿಗೆ ವೈರಾಗ್ಯ ಆಗೋದು ಜಾತಿ ಸ್ಮರಣೆಯಿಂದ. ಅದು ಎಲ್ಲಿಂದ ಬಂತು? ಅರೆ, ತೀರ್ಥಂಕರರಿಗೂ ಕೂಡ ಹಿಂದೆ ಉಪದೇಶ ಸಿಕ್ಕಿತ್ತಲ್ಲ ತೀರ್ಥಂಕರ ಆಗೋಕ್ಕಿಂತ ಹಿಂದೆ. ಹಾಗಾದ್ರೆ ಅದು ಅರ್ಹಂತ ಪರಮೇಷ್ಠಿ ಇದ್ರು. ಆ ಅರ್ಹಂತ ಪರಮೇಷ್ಠಿಯಿಂದ ಇವರಿಗೆ ಉಪದೇಶ ಸಿಕ್ತು. ಇದನ್ನ ಇವರು ತಿಳ್ಕೊಂಡು ಇವರು ಸ್ವಯಂ ಅರ್ಹಂತರಾದ್ರು. ಇವರ ಅರ್ಹಂತ ಅವಸ್ಥೆಯಿಂದ ನನಗೆ ಉಪದೇಶ ಸಿಕ್ತು. ನಾನು ಇದನ್ನ ತಿಳ್ಕೊಂಡು ನಾನು ಅರ್ಹಂತ ಆಗ್ಬೋದು. ಬೋಲೋ, ಏಕ್ ಬಾರ್ ಅರ್ಹಂತ ಬನ್ ಗ್ಯಾ, ಬೋಲೋ ಅಬ್ ಕೌನ್ ಸಾ ದುಃಖ? ಈಗ ಒಂದು ಸಲ ನಾನು ಅರ್ಹಂತ ಆದ್ಮೇಲೆ ಇನ್ಯಾವ ದುಃಖ ಇದೆ ನಿನಗೆ? ಅದಕ್ಕೆ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ನೀನು ನನ್ನ ದುಃಖ ದೂರ ಮಾಡ್ತೀಯ ಅಂತ ಹೇಳ್ತಿಲ್ಲ. ಹೇ ಅರ್ಹಂತ ಪರಮೇಷ್ಠಿ, ನೀವು ನನ್ನ ಶಾರೀರಿಕ ದುಃಖ ದೂರ ಮಾಡ್ತೀರಾ, ನನ್ನ ಸಾಂಸಾರಿಕ ವಿಷಯಗಳಿಗೆ ಬರ್ತೀರಾ ಅಂತ ಹೇಳ್ತಿಲ್ಲ. ಏನ್ ಹೇಳ್ತಿದ್ದಾರೆ? ಜೀವಾದಿ ತತ್ವ ಪ್ರತಿಪಾದಕಾಯ. ಎಂತಹ ಸ್ತುತಿ ಇದೆ ಇದು. ಈ ಸ್ತುತಿಯಲ್ಲಿ ಏನ್ ಹೇಳ್ತಿದ್ದಾರೆ ಆಚಾರ್ಯರು? ಹೇ ಅರ್ಹಂತ ಪರಮೇಷ್ಠಿ, ನೀವು ಜೀವಾದಿ ತತ್ವಗಳನ್ನ ಪ್ರತಿಪಾದನೆ ಮಾಡುವಂತಹ ಮಹಾಪುರುಷರಿದ್ದೀರಾ. ಜೀವ ಅಜೀವದ ವರ್ಣನೆಯನ್ನ ಮಾಡೋದು ಸಾಮಾನ್ಯ ವ್ಯಕ್ತಿಯ ಕೆಲಸ ಅಲ್ಲ. ಜೀವಾದಿ ತತ್ವ ವಿಚಾರವನ್ನ ಉಪದೇಶ ಕೊಡುವಂಥದ್ದು ಸಾಮಾನ್ಯ ಅಲ್ಪಜ್ಞಾನಿಯ ವಿಚಾರ ಅಲ್ಲ. ಸಂಪೂರ್ಣ ಕೇವಲ ಜ್ಞಾನದ ವಿಚಾರ ಇದೆ. ಅಂತಹ ವ್ಯಕ್ತಿಯೇ ಇದನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಷ್ಟು ದೊಡ್ಡ ಉಪಕಾರ ಇದೆ. ಜನ್ಮ ಜನ್ಮಾಂತರಗಳಿಗೂ ಕೂಡ ನನಗೆ ಯಾವ ಈ ಲಾಭ ಇದೆ, ಈ ಅರ್ಹಂತ ಪರಮೇಷ್ಠಿ ಯಾವ ಉಪದೇಶ ಇದೆ, ಅದು ಕೆಲಸಕ್ಕೆ ಬರೋದಿದೆ. ಒಬ್ಬನಿಗೆ ಹೊಟ್ಟೆ ಹಸಿತಾ ಇದೆ, ದುಃಖ ಆಗುತ್ತಾ ಇದೆ. ನಾನು ಹೇಳಿದೆ, ಈಗ ಅನ್ನ ಕೊಟ್ಟೆ, ಅವನ ಹಸಿವು ದೂರ ಆಯ್ತು. ಆದ್ರೆ ಅದೇ ವ್ಯಕ್ತಿಗೆ ಜಿನೇಂದ್ರರ ಉಪದೇಶ ಸಿಕ್ಕರೆ ಆ ವ್ಯಕ್ತಿಯ ಯಾವ ಸ್ವರೂಪ ಇದೆ ಅದು ಹೆಂಗಾಗತ್ತೆ? ಈ ಕ್ಷುಧ ಅನ್ನುವಂಥದ್ದು ರೋಗ ಇದೆ. ಏನ್ ಹೇಳ್ತಾರೆ? ಹಸಿವು ಅನ್ನುವಂಥದ್ದು ರೋಗ ಇದೆ. ಈ ರೋಗ ಎಷ್ಟು ಬೇಗ ದೂರ ಆಗುತ್ತೆ ಅಷ್ಟು ಒಳ್ಳೇದು ಅನ್ನುವಂತಹ ಭಾವ ಅವನಲ್ಲಿ ಮೂಡಿ ಬರುತ್ತೆ. ಆಗ ಕೆಲವು ಕಾಲದಲ್ಲಿ ಆ ಹಸಿವು ಅನ್ನುವಂತಹ ರೋಗದಿಂದನೇ ಮುಕ್ತ ಆಗಿಬಿಡ್ತಾನೆ ಅವನು ಶಾಶ್ವತವಾಗಿ. ಬೋಲು,
ಯಾವುದು ದೊಡ್ಡ ಉಪಕಾರ ಇದೆ? क्या लगता है अपने को, कौन सा बड़ा उपकार है? थोड़े से इंद्रिय भोगों को देना ये बड़ा उपकार है, या हमेशा के लिए इंद्रिय भोग नहीं चाहिए, आवश्यकता नहीं हो ऐसी अवस्था प्राप्त करना बड़ी चीज है? बोलो, ಯಾವುದು ದೊಡ್ಡ ವಿಚಾರ ಇದೆ? ಸ್ವಲ್ಪ ಕಾಲದವರೆಗೆ ಎಷ್ಟು ಸಮಯ ಇರೋದಿದೆ ಈ ಇಂದ್ರಿಯ ಭೋಗ? ವಿಚಾರ ತಗೋರೋ, ಎಷ್ಟು ಸಮಯ ಇರೋದಿದೆ? ಬಹಳ ಅಲ್ಪ ಕಾಲ ಇದೆ. ಇಂದ್ರಿಯ ಭೋಗಗಳ ಹಾಗೆ ಇದ್ರೂ ನಿನ್ನ ರಾಗದ್ವೇಷ ಪರಿಣಾಮಗಳು ಎಲ್ಲಿ ಶಾಶ್ವತವಾಗಿರೋದಿದೆ? ಭೋಗ ಹಂಗೆ ಇರುತ್ತೆ, ಮನೆಯಲ್ಲಿ ಬಟ್ಟೆಗಳು ಹಂಗೆ ಇರುತ್ತೆ, ಹರಿದೋಗಿರಲ್ಲ, ಏನಿರಲ್ಲ. ಆದ್ರೆ ಆ ಬಟ್ಟೆಗಳ ಬಗ್ಗೆ ನನ್ನ ಪರಿಣಾಮ, ನನ್ನ ರಾಗದ್ವೇಷ ಬದಲಾಗತ್ತೆ. ಹಳೇದಾಗೋಗಿದೆ, ಬೋಲೋ, ಈಗ ಹಾಕೊಳ್ಳಕ್ ಇಷ್ಟ ಇಲ್ಲ ಇವನಿಗೆ, ಭೋಗ ಹಂಗೆ ಇದೆ, ಇದ್ರ ಇವನಿಗೆ ಹಾಕೊಳ್ಳಕ್ ಇಷ್ಟ ಇಲ್ಲ, ಏನ್ ಮಾಡೋದೀಗ? ಭೋಗಗಳಿಗಿಂತನೂ ನನ್ನ ರಾಗದ್ವೇಷ ಪರಿಣಾಮಗಳ ಆ ಭೋಗಗಳಿಗಿಂತನೂ ಕ್ಷಣಿಕ ಇದೆ. ಪ್ರತಿ ಕ್ಷಣ ಪ್ರತಿ ಸಮಯ ನನ್ನ ಪರಿಣಾಮಗಳು, ರಾಗದ್ವೇಷಗಳು ಬದಲಾಗುತ್ತಾ ಇದೆ. ಹಾಗಾದ್ರೆ ಎಷ್ಟು ದಿನ ಬರುತ್ತೆ? ಈ ಭೋಗಗಳ ಹೆಚ್ಚು ದಿನ ಬರೋದಿಲ್ಲ, ಹೆಚ್ಚು ಸಮಯ ಕೆಲ್ಸಕ್ಕೆ ಬರೋದಿಲ್ಲ. ಹಾಗಾಗಿ ಅರ್ಹಂತ ಪರಮೇಷ್ಠಿದ್ದು ಬಹಳ ದೊಡ್ಡ ಉಪಕಾರ ಇದೆ. ಅವ್ರೇನ್ ಮಾಡಿದ್ರು, ಇದನ್ನೆಲ್ಲ ಒಂದು ಬದಿಗಿಟ್ರು. ಏನ್ ಹೇಳ್ತಾರೆ, ಅರ್ಹಂತ ಪರಮೇಷ್ಠಿ ಈ ಸಾಂಸಾರಿಕ ದುಃಖವನ್ನೆಲ್ಲ ಒಂದು ಬದಿಗಿಟ್ರು. ಮತ್ತೆ ಅಜ್ಞಾನಿಗೆ ಹೇಳಿದ್ರು, ಇದೆಲ್ಲ ನಿಂದ ನಿಜವಾದ ದುಃಖ ಅಲ್ಲ. ಹೇಳ್ತಾರೆ, ನಿನಗೆ ವ್ಯಾಪಾರದಲ್ಲಿ ಲಾಭ ಇಲ್ಲ, ಒಳ್ಳೆ ಜಾಬ್ ಇಲ್ಲ, ಒಳ್ಳೆ ಮನೆ ಇಲ್ಲ, ಒಳ್ಳೆ ಗಾಡಿ ಇಲ್ಲ, ನಿರೋಗಿ ಶರೀರ ಇಲ್ಲ, ಒಳ್ಳೆ ನೌಕರಿಲ್ಲ, ಏನ ये सब ಇದೆಲ್ಲ ನಿನ್ನ ನಿಜವಾದ ದುಃಖಕ್ಕೆ ಕಾರಣ ಅಲ್ಲ. ನಿನ್ನ ನಿಜವಾದ ದುಃಖಕ್ಕೆ ಕಾರಣ ಬೇರೆ ಇದೆ. ಏನ್ ಕಾರಣ ಇದೆ? ಜೀವಾದಿ ತತ್ವಗಳನ್ನ ತಿಳಿದೇ ಇರೋದು, ಜೀವ ಮೊದಲಾದ ತತ್ವಗಳ ಬಗೆಗಿನ ನಿನ್ನ ಅಜ್ಞಾನ, ಅದು ನಿನ್ನ ದುಃಖಕ್ಕೆ ಕಾರಣ ಇದೆ. ಅದು ಮೂಲ ಕಾರಣ ಇದೆ. ಆ ಕಾರಣವನ್ನ ನಾನು ತಿಳ್ಕೊಂಡ್ರೆ ಈ ಉಳಿದಿದ್ದ ದುಃಖಗಳೆಲ್ಲ ತನ್ನಿಂತಾನೆ ದೂರ ಆಗುತ್ತೆ. ಏನ್ ಹೇಳ್ತಾರೆ, ಸಮ್ಯಕ್ ದರ್ಶನ ಪ್ರಕಟ ಆದ್ರೆ ಅನ್ಯ ದುಃಖಗಳೆಲ್ಲ ಸಹಜವಾಗಿಯೇ ದೂರ ಆಗುತ್ತೆ, ದೂರ ಮಾಡೋದು ಬೇಕಾಗಲ್ಲ. ಬೋಲೋ, ಸಮ್ಯಕ್ ದೃಷ್ಟಿ ಅಶುಭ ಗತಿಯಲ್ಲಿ ಜನ್ಮ ಪಡೆಯೋದಿಲ್ಲ. ಹೋಗ್ಯಾನ, ಅಬ ಅಪನೆ ಆಪಿ ದೂರ ಹೋಗ್ಯ. ನಾನು ಒಂದು ಪ್ರಸಂಗವನ್ನು ಹೇಳಿದ್ದೆ, ನೆನಪಿದ್ರೆ, ಒಂದು ಜೈಲಲ್ಲಿ ಕೈದಿಗಳಿರ್ತಾರೆ. ಆ ಜೈಲಿಗೆ ಒಂದು ದಿನ ರಾಷ್ಟ್ರಪತಿ ಭೇಟಿ ಕೊಡ್ತಾರೆ. ರಾಷ್ಟ್ರಪತಿ ಭೇಟಿ ಕೊಟ್ಟು ರಾಷ್ಟ್ರಪತಿ ಒಂದು ವಿಶೇಷ ವಿಚಾರವನ್ನು ಹೇಳ್ತಾರೆ, ನಾನು ಇವತ್ತು ಈ ಜೈಲಿಗೆ ಭೇಟಿ ಕೊಟ್ಟಿದ್ದೇನೆ, ಹಾಗಾಗಿ ಯಾರ್ಯಾರ ಕೈದಿಗಳಿಗೆ ಈ ಜೈಲಲ್ಲಿ ಏನೇನು ಸಮಸ್ಯೆ ಇದೆ ಅವರೆಲ್ಲ ನನಗೆ ಸಮಸ್ಯೆಯನ್ನ ಹೇಳ್ಬೋದು, ಅವರೆಲ್ಲಾ ಸಮಸ್ಯೆಗಳನ್ನ ನಾವು ದೂರ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಒಬ್ಬೊಬ್ರು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಕೈದಿಗಳು ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಮೊದಲನೇ ಕೈದಿ ಬಂದ, ಮಹಾಮಹಿಂ ರಾಷ್ಟ್ರಪಿತ, ನಮಗೆ ಇಲ್ಲಿ ಬಹಳ ಕಷ್ಟಗಳಿದೆ, ಆದ್ರೆ ದಿನಾಪೂರ್ತಿ ದುಡಿತೇವೆ, ಶಾರೀರಿಕ ಕೆಲಸ ಮಾಡ್ತೇವೆ, ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೊನೆಗೆ ಬಂದು ಯಾವಾಗ ಊಟ ಮಾಡ್ಲಿಕ್ಕೆ ಕೂತ್ಕೋತೇವೆ, ಊಟ ಮಾಡುವಾಗ ಕೂತ್ಕೊಂಡ್ರು ಅನ್ನ ಕೊಡ್ತಾರೆ, ಅನ್ನದಲ್ಲಿ ಬಹಳ ಕಲ್ಲುಗಳೇ ಇರುತ್ತೆ, ನಮಗೆ ಅನ್ನ ತಿನ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ, ಇದ್ರ ಬಗ್ಗೆ ನೀವೇನಾದ್ರೂ ಮಾಡ್ಬೇಕು. ರಾಷ್ಟ್ರಪಿತ ಏನ್ ಹೇಳ್ತಾರೆ, ಸ್ಯಾಂಕ್ಷನ್ ಗ್ರಾಂಟೆಡ್, ನಾಳೆಯಿಂದ ನಿಮಗೆ ಸ್ವಚ್ಛವಾದಂತಹ ಅಕ್ಕಿಯಿಂದ ಅನ್ನ ಮಾಡಿ, ಯಾವುದೇ ಹರಳು ಕಲ್ಲು ಇರದೇ ಇರುವಂತಹ ಅನ್ನ ನಿಮಗೆ ಸಿಗುತ್ತೆ. ಸ್ಯಾಂಕ್ಷನ್ ಆಯ್ತು, ಖುಷಿಯಾಗಿ ಹೋದ. ಇನ್ನೊಬ್ಬ ಬಂದ, ನಾವು ಇಷ್ಟೆಲ್ಲ ಶಾರೀರಿಕ ಕೆಲಸ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಮತ್ತೆ ಬಂದು ಸ್ನಾನ ಮಾಡಕ್ ಬರ್ತೇವೆ, ಸ್ನಾನಕ್ಕೆ ನೀರೇನೋ ಇರುತ್ತೆ, ಆದ್ರೆ ಸ್ನಾನ ಮಾಡಕ್ಕೆ ಸೋಪೇ ಇರೋದಿಲ್ಲ, ಅದಕ್ಕೆ ನಮಗೆ ಸೋಪುಗಳ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಪರ್ಮಿಷನ್ ಗ್ರಾಂಟೆಡ್, ನಾಳೆಯಿಂದ ಎಲ್ಲರಿಗೂ ಸೋಪ್ ಸಿಗುತ್ತೆ. ಇನ್ನೊಬ್ಬ ಬರ್ತಾನೆ, ದಿನಾ ಪೂರ್ತಿ ಶಾರೀರಿಕ ಕೆಲಸ ಮಾಡ್ತೇವೆ, ಇಷ್ಟೆಲ್ಲ ದುಡಿತೇವೆ, ಮತ್ತೆ ರಾತ್ರಿ ಹೋಗಿ ಮಲ್ಕೊಳ್ಳೋಕ್ ಹೋದ್ರೆ ನಿದ್ರೆನೇ ಬರೋದಿಲ್ಲ, ಈ ಜೈಲು ತುಂಬಾ ಎಲ್ಲ ಸೊಳ್ಳೆಗಳಿದೆ, ಏನಾದ್ರೂ ವ್ಯವಸ್ಥೆ ಮಾಡಿ. ಸೊಳ್ಳೆಯನ್ನ ಹೊಡಿಸ್ಲಿಕ್ಕೆ ಎಲ್ಲಾ ರೀತಿಯಾದ ವ್ಯವಸ್ಥೆ ಮಾಡ್ಲಿಕ್ಕೆ ಆದೇಶ ಕೊಡ್ತಾರೆ ರಾಷ್ಟ್ರಪತಿ. ಇನ್ನು 4ನೇ ಕೈದಿ ಬಂದ, ಅವನು ಬಂದ, ರಾಷ್ಟ್ರಪತಿಯವರೇ, ನನಗೆ ಬೇರೆ ಏನು ಉಪಕಾರ ಬೇಕಾಗಿಲ್ಲ,
ನನ್ನ ಹತ್ರ ಒಂದು ಪತ್ರ ಇದೆ, ಇದ್ರ ಮೇಲೆ ನಿಮ್ಮ ಸಹಿ ಬೇಕು. ಏನಿದೆ ಪತ್ರ, ತೋರಿಸು ನನಗೆ. ನಾನು ಇಷ್ಟು ದಿನ ಶಿಕ್ಷೆಯನ್ನು ಅನುಭವಿಸಿದ್ದೇನೆ, ಇನ್ನು ಮುಂದೆ ನನಗೆ ಜೈಲಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ, ನನಗೆ ಶಿಕ್ಷೆ ಸಾಕಾಗಿದೆ, ನಾನು ನನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ದಯವಿಟ್ಟು ನನಗೆ ಈ ಜೈಲಿಂದ ಮುಕ್ತಿ ಕೊಡಿಸಿ. ರಾಷ್ಟ್ರಪತಿ ಹೇಳಿದ್ರಲ್ಲ, ಯಾರು ಏನು ಕೇಳ್ತಾರೆ ಎಲ್ಲರಿಗೂ ಸ್ಯಾಂಕ್ಷನ್ ಮಾಡ್ತೀನಿ ಅಂತ, ಫಟ್ ಅಂತ ಸೈನ್ ಮಾಡಿಬಿಟ್ರು. ಸೈನ್ ಮಾಡಿದ ತಕ್ಷಣ ಆ ಕೈದಿ ಜೈಲಿಂದ ಮುಕ್ತನಾದ. ಇನ್ನೂ ರಾಷ್ಟ್ರಪತಿ ಜೈಲಲ್ಲೇ ಇರೋ ಅಷ್ಟ್ರ ಒಳಗಡೆ ಆ ಕೈದಿ ಮನೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಮನೆ ಸೇರ್ಕೊಂಡ ನಂತರ ಈಗೇನಾಯ್ತು, ಈ ಎಲ್ಲಾ ಕೈದಿಗಳು ಹೇಳ್ತಿದ್ರಲ್ಲ ಸಮಸ್ಯೆಗಳು, ಆ ಸಮಸ್ಯೆಗಳೆಲ್ಲ ತನ್ನಿಂತಾನೆ ದೂರ ಆಗೋಯ್ತು. ಈಗ ಒಳ್ಳೆ ಅನ್ನ, ಒಳ್ಳೆ ಸ್ನಾನ, ಒಳ್ಳೆ ನಿದ್ರೆ ಇದೆಲ್ಲ ಮನೆಯಲ್ಲಿ ಸಿಗತ್ತೋ ಇಲ್ವೋ? ಇದೆಲ್ಲ ಸಹಜವಾಗಿ ಸಿಗೋದಿದೆ. ಆದ್ರೆ ಮೂಲ ಸಮಸ್ಯೆ ಏನಿದೆ ಅದೇ ಗೊತ್ತಿಲ್ಲ ನಮಗೆ. ನಮ್ಮ ಗಮನ ಎಲ್ಲ ಮೂಲ ದುಃಖದ ಕಡೆಗೆ ಹೋಗುತ್ತಾನೆ ಇಲ್ಲ. ನಮ್ಮ ದುಃಖ, ನಮ್ಮ ಗಮನ, ನಮ್ಮ ಧ್ಯಾನ ಎಲ್ಲ ಎಲ್ಲೋಗುತ್ತೆ? ಚಿಕ್ಕ ಚಿಕ್ಕ ವಿಚಾರಗಳ ಕಡೆಗೆ. ಶರೀರದಲ್ಲಿ ಒಂದೇನೋ ಸಮಸ್ಯೆ ಇದೆ, ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಏನ ವ್ಯಾಪಾರದಲ್ಲಿ ಒಂದೇನೋ ಸಮಸ್ಯೆ ಇದೆ, ಜಾಬಲ್ಲಿ ಒಂದೇನೋ ಸಮಸ್ಯೆ ಇದೆ. ಆಚಾರ್ಯ ಹೇಳ್ತಾರೆ, ಇದು ಯಾವತ್ತೂ ದೂರ ಆಗೋದಿಲ್ಲ. ಈಗ ಒಂದು ಸಮಸ್ಯೆ ದೂರ ಆದ್ರೆ ನಾಳೆ ಇನ್ನೊಂದು ಸಮಸ್ಯೆ ಬರುತ್ತೆ, ಇದು ದೂರ ಆದ್ರೆ ನಾಳಿದ್ದು ಇನ್ನೊಂದು ಬರುತ್ತೆ. 90 ವರ್ಷ 95 ವರ್ಷ ವಯಸ್ಸಾಗಿರುವಂತವ್ರನ್ನ ಹೋಗಿ ಕೇಳಿದ್ರೆ ಅವರು ತುಂಬಾ ಪುನಃ ಸಮಸ್ಯೆ ಹೇಳ್ತಾರೆ. ಜೀವನದಲ್ಲಿ ಯಾವತ್ತೂ ಸಮಸ್ಯೆ ಮುಗಿಯೋದಿಲ್ಲ. ಹಾಗಾದ್ರೆ ಇಂದ್ರಿಯ ದುಃಖಕ್ಕೆ ಅದಕ್ಕೆ ಜಿನ್ವಾನಿ ಏನ್ ಹೇಳ್ತೆ, ಇಂದ್ರಿಯ ಸುಖ ಸುಖ ಅಲ್ಲ, ದುಃಖ ಇದೆ. ದುಃಖನೇ ಇದೆ. ಕಡಿಮೆ ದುಃಖ ಯಾವಾಗುತ್ತೆ ಅದನ್ನೇ ನಾನು ಸುಖ ಅಂತ ತಿಳ್ಕೊಂಡ್ಬಿಡುತ್ತೆ. ಅದಕ್ಕಿಲ್ಲಿ ಆಚಾರ್ಯರು ಏನ್ ಹೇಳ್ತಿದ್ದಾರೆ, ಅರ್ಹಂತ ಪರಮೇಷ್ಠಿ ಈ ಇಂದ್ರಿಯ ಸುಖದ ಕಡೆಗೆ ಗಮನ ಹರಿಸೋದಿಲ್ಲ. ಅವರೇನು ಉಪದೇಶ ಕೊಡ್ತಾರೆ, ಜೀವಾದಿ ತತ್ವ ಪ್ರತಿಪಾದಕಾಯ, ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡುವಂತವರಿದ್ದಾರೆ. ಅದರಿಂದ ಏನಾಗುತ್ತೆ ಅದರಿಂದ ನಿನ್ನ ಸಾಂಸಾರಿಕ ದುಃಖ ಅಂತೂ ದೂರ ಆಗೇ ಆಗತ್ತೆ, ನಿನ್ನ ಇಂದ್ರಿಯ ದುಃಖ ಅಂತೂ ದೂರ ಆಗೇ ಆಗತ್ತೆ, ನಿನಗೆ ಶಾಶ್ವತ ಸುಖ ಸಿಗುತ್ತೆ. बोलो किसको नहीं चाहिए? ನಿನ್ನ ಇವಾಗಿನ ಏನು ದುಃಖ ಇದೆ ಅದಂತೂ ದೂರ ಆಗುತ್ತೆ. ಅದು ಬಹಳ ಚಿಕ್ಕ, ಅದು ಬಹಳ ತುಚ್ಛವಾದಂತಹ ಫಲ ಇದೆ. ये तो दूर होने ही वाला है. जो जिनेंद्र भगवान का परम भक्त हो, उसके जीवन में बहुत संकट आए और वो ऐसे दुख का अनुभव करे, ये कैसे हो सकता है ना? तो वो तो अपने आप दूर होंगे. ಆ ಸಂಕಟಗಳಂತೂ ಸಹಜವಾಗಿ ದೂರ ಆಗುತ್ತೆ. ಆದ್ರೆ ನಿನಗೆ ಪರಮ ಪದವಿ ಅರ್ಹಂತ ಪರಮೇಶ್ವರ ಹೇಳ್ತಾ ಇದಾರೆ, ಇದೊಬ್ಬ ನೀನು ನನ್ನ ಪಕ್ಕದಲ್ಲಿ ಕೂತ್ಕೋ, ನಾನು ಹಿಂಗೆ ಅನಾದಿ ಅನಂತ ಕಾಲದವರೆಗೆ ಅನಂತ 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 ಅತೀಂದ್ರಿಯ ಸುಖವನ್ನ ಅನುಭವಿಸ್ತಾ ಇದ್ದೇನೆ, ಹಾಗೆ ನೀನು ಅನುಭವಿಸು. ಅದಕ್ಕೆ ಹೇಳ್ತಾ ಇದ್ದಾರೆ, ಅರ್ಹಂತ ಪರಮೇಶ್ವರ ಏನು ಕೊಡ್ತಾರೆ ನಮಗೆ, ಅವರಿಂದ ಏನು ಲಾಭ ಆಗುತ್ತೆ ನಮಗೆ. ಬಹಳ ನಾನು ಒತ್ತಿ ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ನನಗೆ ಅನುಭವ ಇದೆ. ಬಹಳ ಜನರಿಗೆ ಈ ಪ್ರಶ್ನೆ ಇದೆ, ನನಗೆ ಬಹಳ ಜನ ಕೇಳಿದ್ದಾರೆ, ಈಗಲೂ ಕೇಳಿದ್ದಾರೆ, ಹಿಂದೆನೂ ಕೇಳಿ. ಹಾಗಾದ್ರೆ ಅರ್ಹಂತ ಪರಮೇಶ್ವರ ಏನು ಕೊಡ್ತಾರೆ? ಅರೆ ಇದಕ್ಕಿಂತ ದೊಡ್ಡ ವ್ಯಕ್ತಿತ್ವ ನಮಗೆ ಬೇಕೇನು? ಇದಕ್ಕಿಂತ ದೊಡ್ಡ ಉಪಕಾರ ಬೇಕೇನು ನಿನಗೆ? ನನಗೆ ಕಷ್ಟ ಬಂದಾಗ ಒಬ್ಬರು 1-2 ರೂಪಾಯಿ ಕೊಟ್ಟಿದ್ರೆ ಅದು ದೊಡ್ಡ ಲಾಭನೋ? ಅಥವಾ ಕಷ್ಟ ಬಂದಾಗ ನನ್ನೆಲ್ಲಾ ಕಷ್ಟಗಳು ದೂರ ಆಗಿ ನಾನು ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತಕ್ಕಂತಹ ವ್ಯವಸ್ಥೆ ಮಾಡೋನು ದೊಡ್ಡ ವ್ಯಕ್ತಿನೋ? ಅರ್ಹಂತ ಪರಮೇಷ್ಠಿ ನನ್ನ ವಾಸ್ತವಿಕ ದುಃಖದ ಕಡೆಗೆ ಗಮನ ಕೊಡಿಸ್ತಾ ಇದ್ದಾರೆ. ಆದ್ರೆ ಈ ತುಚ್ಛ ಭಕ್ತನಿಗೆ, ನಾನು ಹೇಳಿದ್ನಲ್ಲ ಭಿಕ್ಷುಕ, ಈ ಬೇಡುವಂತಹ ಭಕ್ತನಿಗೆ ಈ ಚಿಕ್ಕ ಚಿಕ್ಕ ಸಮಸ್ಯೆಗಳು, ಚಿಕ್ಕ ಚಿಕ್ಕ ದುಃಖಗಳೇ ಕಾಣಿಸುತ್ತೆ. ನಿಜವಾದ ದುಃಖ ಯಾವುದಿದೆ, ನಿಜವಾದ ಅಜ್ಞಾನ ಯಾವುದಿದೆ, ಜೀವಾದಿ ತತ್ವಗಳ ಬಗ್ಗೆ ಇರುವಂತಹ ಅಜ್ಞಾನ ಇದೆ, ಅದೇ ನನ್ನ ದುಃಖಕ್ಕೆ ಕಾರಣ ಇದೆ. ಮತ್ತು ಅದನ್ನ ನಿವಾರಣೆ ಮಾಡೋರು ಯಾರು? ಅರ್ಹಂತ ಪರಮೇಷ್ಠಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವಾದಿ ತತ್ವ ಪ್ರತಿಪಾದಕಾಯ.
ಮತ್ತೆ ಈಗ ಜೀವಾದಿ ತತ್ವಗಳು ಯಾವ್ದ್ಯಾವ್ದು, ಏನೇನ್ ಸ್ವರೂಪ ಇದೆ ಅದರದ್ದು ಮುಂದೆ ಬರೋದಿದೆ. ಅದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋದಿದೆ. ಸ್ವಲ್ಪ ಚರ್ಚೆಯನ್ನ ನಾವು ಜೀವ ತತ್ವದಲ್ಲಿ ಮಾಡಿದ್ದೇವೆ. ಜೀವ ಪಾಠದಲ್ಲಿ ಯಾವುದಕ್ಕೆ ಜೀವ ಅನ್ನೋದು, ಯಾವುದಕ್ಕೆ ಅಜೀವ ಅನ್ನೋದು. ಇನ್ನು ಅದರ ಜೊತೆಗೆ ವಿಶೇಷವಾಗಿ ಆಶ್ರವ ಬಂಧ ಸಂವರ್ ನಿಜ್ರ ಮೋಕ್ಷ ಇವುಗಳ ಚರ್ಚೆಯನ್ನ ಮುಂದೆ ಇನ್ನೂ ಅದಕ್ಕೆ ಸಮಯ ಇದೆ, ಸಮಯ ಬಂದಾಗ ಚರ್ಚೆ ಮಾಡೋದಿದೆ. ಜೀವಾದಿ ತತ್ವ ಪ್ರತಿಪಾದಕಾಯ. ಮತ್ತು ಜೀವಾದಿ ತತ್ವಗಳನ್ನ ಪ್ರತಿಪಾದನೆ ಮಾಡೋದ್ರಿಂದ ಏನಾಗುತ್ತೆ, ತತ್ವಾರ್ಥ ಶುದ್ಧಾನಂ ಸಮ್ಯಕ್ ದರ್ಶನಂ. ತತ್ವಗಳ ಶುದ್ಧೆ ಮಾಡೋದ್ರಿಂದ ಏನಾಗುತ್ತೆ, ಸಮ್ಯಕ್ ದರ್ಶನ ಪ್ರಕಟ ಆಗುತ್ತೆ. ಲಿಂಕ್ ಅನ್ನ ಜೋಡಿಸ್ಲಿಕ್ಕೆ ಬರಬೇಕು ನಮಗೆ. ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡೋದ್ರಿಂದ, ಅಂದ್ರೆ ಯಾರು ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡಿರೋದನ್ನ ತಿಳ್ಕೊತಾನೆ, ಅಂತಹ ಜೀವಕ್ಕೆ ಶುದ್ಧೆ ಮಾಡ್ತಾನೆ, ಅಂತಹ ಜೀವಕ್ಕೆ ಏನಾಗುತ್ತೆ, ಸಮ್ಯಕ್ ದರ್ಶನ ಪ್ರಕಟ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಸಮ್ಯಕ್ತ್ವ ಮುಖ್ಯಾಷ್ಟ ಗುಣಾಶ್ರಯಾಯ. ಅದಕ್ಕೆ ಹೇ ಜಿನೇಂದ್ರ ಭಗವಾನ್, ನೀವು ಸಮ್ಯಕ್ತ್ವಕ್ಕೆ ಆಶ್ರಯ ಇದ್ದೀರಾ. ಸಮ್ಯಕ್ತ್ವದ ಮುಖ್ಯ ಯಾವ ಅಷ್ಟು ಗುಣಗಳಿದೆ ಅದಕ್ಕೆ ಆಶ್ರಯಭೂತ ಇದ್ದೀರಾ. ಯಾವ ಸಮ್ಯಕ್ತ್ವದ ಅಷ್ಟ ಅಂಗಗಳಿದೆ, ಆ ಸಮ್ಯಕ್ತ್ವದ ಅಷ್ಟ ಅಂಗಗಳ ಯಾವ ಸ್ವರೂಪ ಇದೆ ಅದು ಸಮ್ಯಕ್ ದೃಷ್ಟಿಯಲ್ಲಿ ನಾವು ನೋಡ್ತೇವೆ. ಆದ್ರೆ ಸಮ್ಯಕ್ ದೃಷ್ಟಿಯ ಯಾವ ಅಷ್ಟ ಅಂಗಗಳಿದೆ ಅದಕ್ಕೆ ಆಶ್ರಯ ಯಾರಿದ್ದಾರೆ, ಬಹಳ ಅದ್ಭುತ ಇದೆ ಚರ್ಚೆ. ಆಶ್ರಯ ಯಾರಿದ್ದಾರೆ, ಯಾರು ಆಶ್ರಯ ಯಾರಿಗಂತೀವಿ ನಾವು. ಕೆಲಸ ಎಲ್ಲ ನಾನೇ ಮಾಡ್ತೀನಿ, ಆದ್ರೆ ನಾನು ಯಾರ ಆಶ್ರಯದಲ್ಲಿದ್ದೇನೆ, ಇಂತಿಂತವ್ರು ಗಾಡ್ ಫಾದರ್, ನನಗೇನಾದ್ರೂ ಅವರ ಮೇಲೆ ಭಾರ ಇಟ್ಟು ನಾನು ಕೆಲಸ ಮಾಡ್ತಾ ಇರ್ತೇನೆ. ಹಾಗೆ ಪ್ರೇರಣೆಯನ್ನ ಕೊಡ್ತಕ್ಕಂತಹ ಆ ಸಮ್ಯಕ್ ದೃಷ್ಟಿಗೆ ಸದಾ ಕಾಲ ಗಮನದಲ್ಲಿ ಇರ್ತಕ್ಕಂತಹ ವ್ಯಕ್ತಿತ್ವ ಯಾವುದು ಹೇಳ್ತಾರೆ, ಜಿನೇಂದ್ರ ಭಗವಾನ್. ಜಿನೇಂದ್ರ ಭಗವಂತರ ಆಶ್ರಯದಲ್ಲಿ ಈ ಸಮ್ಯಕ್ತ್ವದ ಅಷ್ಟ ಅಂಗಗಳು ಪೋಷಿಸಲ್ಪಡ್ತವೆ. ಯಾಕೆ, ಸಮ್ಯಕ್ತ್ವದ ಅಷ್ಟ ಅಂಗಗಳು ಪೋಷಿಸಬೇಕಾದ್ರೆ, ಅಂದ್ರೆ ಸಮ್ಯಕ್ತ್ವದ ಅಷ್ಟ ಅಂಗಗಳು ನಿರ್ವಹಣೆ ಆಗಬೇಕಾದ್ರೆ ಅದಕ್ಕೆ ತತ್ವ ವಿಚಾರದ ಹಿನ್ನೆಲೆ ಬೇಕು. ತತ್ವ ವಿಚಾರ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ, ಯಾವಾಗ ತತ್ವಜ್ಞಾನ ಆಗುತ್ತೆ. ತತ್ವಜ್ಞಾನ ಯಾವಾಗ ಆಗುತ್ತೆ, ಯಾವಾಗ ಉಪದೇಶ ಸಿಗುತ್ತೆ. ಉಪದೇಶ ಯಾರು ಕೊಡ್ತಾರೆ, ಜಿನೇಂದ್ರ ಭಗವಾನ್. ಹಿಂಗೆ ಜೀವಾದಿ ತತ್ವ ಪ್ರತಿಪಾದಕಾಯ. ಇದು ಬರೀ ಒಂದು ಶಬ್ದ ಇದೆ, ಜೀವಾದಿ ತತ್ವ ಪ್ರತಿಪಾದಕಾಯ, ಆದ್ರೆ ಇದು ಸಂಪೂರ್ಣ ಜಿನ್ವಾನಿ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ, ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಸಂಪೂರ್ಣ ಜಿನ್ವಾನಿಯ ಸಾರ ಜೀವ ಅಜೀವದ ಭೇದ ವಿಜ್ಞಾನ ಇದೆ. ಅದಕ್ಕೆ ಆಚಾರ್ಯ ಏನ್ ಹೇಳ್ತಾರೆ, ಜೀವಾದಿ ತತ್ವ ಪ್ರತಿಪಾದಕಾಯ. ಜೀವ ಮೊದಲಾದ ತತ್ವಗಳನ್ನ ಪ್ರತಿಪಾದನೆ ಮಾಡೋದ್ರಿಂದ ಈ ಯಾವ ಸಮ್ಯಕ್ ದರ್ಶನ ಇದೆ, ಮಿಥ್ಯಾ ದೃಷ್ಟಿಗೆ ಸಮ್ಯಕ್ ದರ್ಶನ ಪ್ರಕಟ ಆಗುತ್ತೆ. ಮತ್ತು ಸಮ್ಯಕ್ ದೃಷ್ಟಿಯ ಯಾವ ಅಷ್ಟ ಅಂಗಗಳಿದೆ ಆ ಅಷ್ಟ ಅಂಗಗಳಿಗೆ ಮೂಲ ಆಶ್ರಯ ಈ ಅರ್ಹಂತ ಪರಮೇಷ್ಠಿ ಇದ್ದಾರೆ. ಅರ್ಹಂತ ಪರಮೇಷ್ಠಿ ಇದ್ದಾರೆ ಅಥವಾ ಅರ್ಹಂತ ಪರಮೇಷ್ಠಿಯ ಉಪದೇಶ ಇದೆ, ಎರಡೂ ಒಂದೇ ಇದೆ. ಹಾಗಾಗಿ ಸಮ್ಯಕ್ತು ಮುಖ್ಯಾಷ್ಟ ಗುಣಾಶ್ರಯಾಯ ಪ್ರಶಾಂತ ರೂಪಾಯ ದಿಗಂಬರಾಯ. ಪ್ರಶಾಂತ ರೂಪಾಯ, ರೂಪ ಹೆಂಗಿದೆ, ನಿಜವಾಗ್ಲೂ ಸಿದ್ಧ ಪರಮೇಷ್ಠಿಗಂತೂ ರೂಪನೇ ಇಲ್ಲ, ಆತ್ಮನಿಗಂತೂ ರೂಪನೇ ಇಲ್ಲ. ಆತ್ಮ ರೂಪಾತೀತ ಇದೆ, ರೂಪಾತೀತ ಇದೆ. ಹಾಗೂ ಯಾವುದೇ ರೀತಿಯಾದಂತಹ ಸ್ಪರ್ಶ ರಸಗಂಧ ವರ್ಣಗಳು ಆತ್ಮನಲ್ಲಿಲ್ಲ. ನಾವು ಜೀವದಲ್ಲಿ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಮುಂದೆ ನಾನು ಹೋಗುತ್ತೇನೆ. ಏನ್ ಹೇಳ್ತಿದ್ದಾರೆ, ಪ್ರಶಾಂತ ರೂಪಾಯ, ರೂಪ ಹೆಂಗಿದೆ, ಶಾಂತ. ಶಾಂತಕ್ಕನು ಪ್ರ ಉಪಸರ್ಗವನ್ನ ಸೇರಿಸ್ತಾರೆ. ಪ್ರ ಅಂದ್ರೆ ಪ್ರಕೃಷ್ಟ, ಉತ್ಕೃಷ್ಟ. ಅಂದ್ರೆ ಶಾಂತಿಯಲ್ಲೂ ಕೂಡ ಉತ್ಕೃಷ್ಟ ಶಾಂತಿ. ಉತ್ಕೃಷ್ಟ ಶಾಂತಿ ಎಲ್ಲಿದೆ, ವೀತರಾಗತೆಯಲ್ಲಿ ಉತ್ಕೃಷ್ಟ ಶಾಂತಿ ಇದೆ, ಸಮತಾಭಾವದಲ್ಲಿ ಉತ್ಕೃಷ್ಟ ಶಾಂತಿ ಇದೆ. ಕೆಲವೊಂದು ಸಲ ನಾವು ಬಹಳ ಶಾಂತರಾಗಿರ್ತೇವೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಬಹಳ ಶಾಂತಿ ಇರುತ್ತೆ. ಆದ್ರೆ ಆ ಶಾಂತಿಗೆ ಲಿಮಿಟೇಷನ್ಸ್ ಇದೆ, ಅದು ಪ್ರಶಾಂತ ಇಲ್ಲ. ಪ್ರಶಾಂತ ಯಾವುದಕ್ಕನ್ನೋದು,
ಎಲ್ಲಿ ರಾಗದ್ವೇಷಗಳಿಲ್ಲ, ಎಲ್ಲಿ ಮೋಹ ರಾಗದ್ವೇಷ ಇಲ್ಲ, ಎಲ್ಲಿ ಸಮತಾಭಾವ ಇದೆ, ಫೀಲಿಂಗ್ ಆಫ್ ಇಕ್ವಾನಿಮಿಟಿ, ಎಲ್ಲಿ ಎಲ್ಲಿ ಸಮತಾಭಾವದ ಅನುಭವ ಇದೆ, ಅದು ನಿಜವಾಗಿ ಶಾಶ್ವತ ಸುಖ ಇದೆ ಅಥವಾ ಪ್ರಶಾಂತ ಇದೆ. ಆ ಯಾವ ಜಿನೇಂದ್ರರ ರೂಪ ಇದೆ ಅದು ಶಾಂತ ದಿಗಂಬರ ಮೂರ್ತಿ ಇದೆ. ಪ್ರಶಾಂತ ರೂಪಾಯ ದಿಗಂಬರಾಯ, ಶಾಂತ ಮೂರ್ತಿ ಮತ್ತು ದಿಗಂಬರ ಸ್ವರೂಪ ಇದೆ ಜಿನೇಂದ್ರ ಭಗವಂತದ್ದು. ಯಾವುದೇ ರೀತಿಯಾದ ಪರಿಗ್ರಹಗಳು ಜಿನೇಂದ್ರರ ಪ್ರತಿಮೆಯಲ್ಲಿ ನಮಗೆ ಕಾಣಿಸುತ್ತೇನೋ. ನಾನು ನಿನ್ನೆ ಕೂಡ ಹೇಳಿದ್ದೆ, ಅಕ್ಲಂಕ ನಿಕ್ಲಂಕ ಕಥೆ ಎಲ್ಲರಿಗೂ ಗೊತ್ತಿರ್ಬೇಕು. ಯಾರಿಗೂ ಗೊತ್ತಿಲ್ಲ ಅವ್ರು ಓದೋದು. ನಾನು ಕಥೆಯನ್ನೇ ಹೇಳಕ್ ಶುರು ಮಾಡಿದ್ರೆ ಪುನಃ ಸಮಯ ಇನ್ನೂ ಮುಂದೆ ಹೋಗುತ್ತೆ. ಆದ್ರೆ ಅಕ್ಲಂಕ ನಿಕ್ಲಂಕರಿಗೆ ಯಾವಾಗ ಸಂಕಟ ಬರುತ್ತೆ, ಬೌದ್ಧ ಆಶ್ರಮದಲ್ಲಿ ಅವರಿಬ್ರು ಅಧ್ಯಯನ ಮಾಡುವಾಗ ಯಾವಾಗ ಅವರಿಗೆ ಸಂಕಟ ಬರುತ್ತೆ, ಮತ್ತೆ ಅವನು ಕಂಡು ಹಿಡಿಲಿಕ್ಕೆ ಯಾರು ಜೈನ ವಿದ್ಯಾರ್ಥಿಗಳಲ್ಲಿ ಇದ್ದಾರಂತ ಕಂಡು ಹಿಡಿಲಿಕ್ಕೆ ಆದೇಶವನ್ನ ಕೊಡ್ತಾನೆ. ಜಿನೇಂದ್ರ ಮೂರ್ತಿಯನ್ನ ತಂದು ಅದನ್ನ ದಾಟಿ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾರೆ ಇಬ್ರು, ಆ ಮೂರ್ತಿಯ ಮೇಲೆ ಒಂದು ನೂಲನ್ನ ದಾರನ್ನ ಎಸೆದು ಅದನ್ನ ದಾಟುತ್ತಾರೆ. ಅದರ ಅರ್ಥ ಏನು? ಆ ಮೂರ್ತಿ ಪೂಜೆಗೆ ಯೋಗ್ಯ ಇಲ್ಲ, ಪೂಜೆ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ. ಯಾಕೆ ಪೂಜೆ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ? ದಿಗಂಬರ ಪ್ರಶಾಂತ ರೂಪಾಯ ದಿಗಂಬರಾಯ, ದಿಗಂಬರ ಸ್ವರೂಪ ಜಿನೇಂದ್ರ ಪರಮೇಷ್ಠಿದ್ದಿದೆ. ಅದ್ರ ಮೇಲೆ ದಾರ ಒಂದು ದಾರ ಎಳೆ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನು ವಿಚಾರಗಳಂತೂ ತುಂಬಾ ದೂರ ಇದೆ. ಇನ್ನೇನೇನು ವಿಚಾರಗಳು, ಏನೇನು ಸ್ವರೂಪಗಳು, ಪರಂಪರೆಗಳು ಇತ್ತೀಚೆಗೆ ಬಂದಿದೆ, ಅದರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ. ನಾವು ಪಾಸಿಟಿವ್ ವಿಚಾರವನ್ನ ಹೇಳ್ತಾ ಇದ್ದೇನೆ. ಇನ್ನು ಇದರ ನೆಗೆಟಿವ್ ವಿಚಾರಗಳನ್ನ ನಾವೇ ಅರ್ಥ ಮಾಡ್ಕೊಳ್ಳೋದಿದೆ. ಜಿನೇಂದ್ರ ಭಗವಂತನ ಮೂರ್ತಿ ಶಾಂತ ದಿಗಂಬರ ಸ್ವರೂಪ ಇದೆ. ಮತ್ತು ದಿಗಂಬರ ಅಂದ್ರೆ ಏನು? ಅಲ್ಲಿ ಎಳೆಯಷ್ಟು, ಕೂದಲಿನ ಎಳೆಯಷ್ಟು ಕೂಡ ಆ ದಿಗಂಬರ ಮೂರ್ತಿಯ ಮೇಲೆ ಪರಿಗ್ರಹ, ಸಾಂಸಾರಿಕ ವಸ್ತುಗಳು ಇರಬಾರ್ದು. ಯಾವ ಜಿನಮೂರ್ತಿಯನ್ನ ಸೃಷ್ಟಿಸುವಂತಹ ಕೆಲಸ ಇದೆ, ಕೃತ್ರಿಮ ಜಿನಾಲಯ ಜಿನಬಿಂಬ. ಕೃತ್ರಿಮ ಯಾವ ಜಿನಬಿಂಬ ಇದೆ ಅದು ಜೋಡಿಸಿ ರಚನೆ ಆಗೋದಿಲ್ಲ. जो जिनेंद्र भगवान की मूर्ति है वो जोड़ कर नहीं बनती, तोड़ कर बनती है. क्या समझ में आया? ಜಿನೇಂದ್ರ ಭಗವಂತನ ಯಾವ ಮೂರ್ತಿ ಇದೆ ಅದನ್ನ ಜೋಡಿಸಿ ಮಾಡೋದಿಲ್ಲ. ಏನ್ ಹೇಳ್ತಾರೆ? ಮತ್ತೆ ಹೆಂಗ್ ಮಾಡ್ತಾರೆ? ಎಲ್ಲವನ್ನ ತೆಗೆದು, ಮೇಲಿನ ಆವರಣ ಏನೇನಿದೆ ಅದನ್ನೆಲ್ಲ ತೆಗೆದು ಮಾಡ್ತಾರೆ. ನಾವು ಮೂರ್ತಿ ಕೆತ್ತುವಂತಹ ಶಿಲ್ಪಿಯನ್ನ ನಾವು ನೋಡಿದ್ರೆ, ಗಮನಿಸಿದ್ರೆ, ಅಥವಾ ಒಂದೊಂದ್ಸಲಿ ಆ ಮೂರ್ತಿ ಶಿಲ್ಪಿ ತನ್ನ ಮಗನಿಗೆ ಯಾರಿಗೋ ಶಿಲ್ಪ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ರೆ, ಕಲಿಸ್ತಾ ಇದ್ರೆ, ಅವನು ಕಲಿಸ್ತಾ ಇರ್ತಾನೆ. ಒಂದು ದೊಡ್ಡ ಬಂಡೆ ಬಿದ್ದಿದೆ, ಅದನ್ನ ಅವನು ಶಿಲ್ಪ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಮತ್ತು ಶಿಲ್ಪ ಮಾಡ್ಲಿಕ್ಕೆ ಹೊರಟಾಗ ಅವನಿಗೆ ಕಲಿಸ್ತಾ ಇರ್ತಾನೆ. ಮತ್ತವನು ಬೇರೆ ಕಡೆಗೆ ಆ ಚಲನಿಯಿಂದ ಕೆತ್ತಲಿಕ್ಕೆ ಹೋದ್ರೆ ಅವನು ಹೇಳ್ತಾನೆ, ಅಲ್ಲಿ ಕೆತ್ತಬೇಡ, ಅಲ್ಲಿ ಮೂಗಿದೆ, ಇಲ್ಲಿ ಕೆತ್ತಬೇಡ, ಇಲ್ಲಿ ಕಿವಿ ಇದೆ. ಯಾವ್ದ್ರ ಮೇಲೆ ಹೇಳ್ತಿದ್ದಾನೆ? ಬಂಡೆ ಇದೆ. ಮತ್ತು ಬಂಡೆಗೆ ಏನು ಹೇಳ್ತಿದ್ದಾನೆ? ಇಲ್ಲಿ ಕಿವಿ ಇದೆ, ಇಲ್ಲಿ ಮೂಗು. ಅಂದ್ರೆ ಆ ಶಿಲ್ಪಿಗೆ ಅಲ್ಲಿ ಎಲ್ಲಾ ಸಂಪೂರ್ಣ ಮೂರ್ತಿ ಕಣ್ಣಿಂದ ಕಾಣಿಸ್ತಾ ಇದೆ. ಮತ್ತೇನ್ ಮಾಡೋದಿದೆ ಈಗ? ಕಣ್ಣಿಂದ ಮೂರ್ತಿ ಕಾಣಿಸ್ತಾ ಇದೆ, ಮೇಲ್ಗಡೆ ಆ ಮೂರ್ತಿ ಮೇಲೆ ಏನೇನು ಆವರಣಗಳಿದೆಯಲ್ಲ ಅದನ್ನೆಲ್ಲ ತೆಗೆದು ಹಾಕಿಬಿಟ್ರೆ ಮೂರ್ತಿ ತನ್ನಿಂದ ತಾನೇ ಪ್ರಕಟವಾಗುತ್ತೆ. ಜಿನೇಂದ್ರ ಭಗವಂತರು ಹಿಂಗೆ ಆಗಿದ್ದಾರೆ. ಶಕ್ತಿಯಿಂದ ಪ್ರತಿಯೊಂದು ಜೀವ ಅರ್ಹಂತ ಸಿದ್ಧ ಅವಸ್ಥೆಯನ್ನ ಪಡೆಯುವಂತಹ ಶಕ್ತಿ ಇದೆ. ಮತ್ತು ಹೊರಗಡೆಯಿಂದ ಯಾವೆಲ್ಲ ಆವರಣಗಳಿದೆ, ಮೊದಲು ಮೋಹ, ರಾಗ, ದ್ವೇಷ, ದ್ರವ್ಯಕರ್ಮ, ನೋಕರ್ಮ, ಭಾವಕರ್ಮ, ಏನ, ಆ ನಂತರ ಅಶುಭಗತಿಯಿಂದ ಶುಭಗತಿ, ಏನ, ಅದರಿಂದ ಕೊನೆಗೆ ಏನು ಹೋಗುತ್ತೆ? ಕೊನೆಗೆ ಶರೀರ ಹೋಗುತ್ತೆ. ಹಲೋ, ಹಿಂಗೆ ಒಂದೊಂದು ಕಳಚಿಕೊಂಡು ಪ್ರತಿಯೊಂದು ಕಳಚಿಕೊಂಡು ಎಲ್ಲವೂ ಕಳಚಿಕೊಂಡು ಹೋದಾಗ ಕೊನೆಗೇನು ಉಳಿಯೋದು? ಶಾಂತ ದಿಗಂಬರಾಯ, ದಿಗಂಬರ ಸ್ವರೂಪ ಮಾತ್ರ ಉಳಿಯುತ್ತೆ, ಇನ್ನೇನು ಉಳಿಯೋದಿಲ್ಲ.
ಎಲ್ಲ ಪರಿಗ್ರಹ ದೂರ ಆಗುತ್ತೆ. ಅದು ಅರ್ಹಂತ ಪರಮೇಷ್ಠಿಯ ಜಿನಬಿಂಬದ ಸ್ವರೂಪ ಇದೆ. ಅದಕ್ಕೋಸ್ಕರನೇ ಯಾವ ಜಿನಬಿಂಬ ಇದೆ ಅದು ಭಗ್ನ ಆಗಿದ್ರೆ ಭಗ್ನ ಮೂರ್ತಿಗಳಿಗೆ ನಾವು ನಮಸ್ಕಾರ ಮಾಡೋದಿಲ್ಲ. ಭಗ್ನ ಮೂರ್ತಿ ಪೂಜ್ಯ ನೈ ಹೋತಿ. ಕ್ಯೂ ಪೂಜ್ಯ ನೈ ಹೋತಿ? ಏನ್ ಸಮಸ್ಯೆ ಇದೆ? ಅಷ್ಟು ಪ್ರಾಚೀನ ಮೂರ್ತಿ ಇದೆ, ಸ್ವಲ್ಪ ಏನೇನೋ ಗಮ್ಮುಗಳು ಬಂದಿದೆ, ಒಂದ್ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬಿಟ್ರೆ ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಯೋಗ್ಯ ಆಗೋದಿಲ್ವೇನೋ? ಈ ನೈ ನೈ ಸ್ವರೂಪ ತೋ ಸಮझो. ಜಿನ ಮೂರ್ತಿಯ ಸ್ವರೂಪನೇ ಗೊತ್ತಿಲ್ಲ ನಮಗೆ, ಹಾಗಾಗಿ ಈ ತರ ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಜಿನ ಮೂರ್ತಿಯ ಸ್ವರೂಪ ಜೋಡಿಸಿ ಜೋಡಿಸಿ ಮಾಡ್ಲಿಕ್ಕೆ ಆಗೋದಿಲ್ಲ. ಜಿನ ಮೂರ್ತಿಯ ಸ್ವರೂಪ ಎಲ್ಲ ಆವರಣಗಳನ್ನ ಮೇಲಿಂದ ತೆಗೆದು ಹಾಕಿ ಹಾಕಿ ಪ್ರಕಟವಾಗಿರುವಂತಹ ಸ್ವರೂಪ ಇದೆ. ಅದರಲ್ಲಿ ಜೋಡಿಸ್ಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. जोड़ने का जो भाव है वो राग भाव है, वो संसार का बढ़ाने वाला है. तोड़ने का जो भाव है, तोड़ने का मतलब ಎಲ್ಲಾ ಆವರಣಗಳನ್ನ ತೆಗೆದು ಹಾಕುವಂತಹ ಯಾವ ಪರಿಣಾಮ ಇದೆ ಅದು ವಾಸ್ತವಿಕವಾಗಿ ಜಿನೇಂದ್ರ ಪರಮೇಷ್ಠಿಯ ಜಿನಬಿಂಬದ ಸ್ವರೂಪ ಇದೆ. ಇನ್ನು ಸಾಕ್ಷಾತ್ ಜಿನೇಂದ್ರ ಪರಮೇಷ್ಠಿಯ ಸ್ವರೂಪ ಹೆಂಗಿದೆ? ಅಂತರಂಗದಿಂದ ಕೂಡ ದಿಗಂಬರ ಇದ್ದಾರೆ ಅವರು. ಸ್ವಂತ ಶರೀರದಲ್ಲೂ ಕೂಡ ಏಕತ್ವ ಮಹತ್ವ ಇಲ್ಲ. ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾಧಿದೇವಾಯ ನಮೋ ಜಿನಾಯ. ಇಂತಹ ಪ್ರಶಾಂತ ಸ್ವರೂಪವಾದಂತಹ ಯಾವ ಅರ್ಹಂತ ಪರಮೇಷ್ಠಿ ಇದ್ದಾರೆ ಆ ಜಿನೇಂದ್ರ ಪರಮೇಷ್ಠಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಏನ ಮುಂದೆ ಹೋಗೋಣ, ನಾವು ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ. ಮುಂದೇನು ಹೇಳ್ತಾರೆ? ಚಿದಾನಂದೈಕ ರೂಪಾಯ ಜಿನಾಯ ಪರಮಾತ್ಮನೇ ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ. ಇಲ್ಲಿ ನೋಡಿ, ನಾವು ಏನೇನು ಮುಂದೆ ಚರ್ಚೆ ಮಾಡ್ಕೊಂಡ್ ಬಂದಿದ್ದೇವೆ ಅದಕ್ಕೆಲ್ಲ ಉತ್ತರ ಇಲ್ಲಿ ಸಿಗುತ್ತೆ ನಮಗೆ. ಯಾಕಂದ್ರೆ ಹಿಂದಿನ ಯಾವ ಶಬ್ದಗಳಿತ್ತು ಆ ಶಬ್ದಗಳನ್ನ ನೋಡಿದ ತಕ್ಷಣ ಈ ಶಬ್ದಗಳಿಂದ ಈ ಅರ್ಥ ಎಲ್ಲಿಂದ ಬಂತು ಅಂತ ಸುಮಾರು ಜನಕ್ಕೆ ಪ್ರಶ್ನೆ ಬಂದಿರಬಹುದು. ಅದಕ್ಕೆ ಉತ್ತರ ಇಲ್ಲಿ ಸಿಗುತ್ತೆ. ಆಚಾರ್ಯರು ನೋಡಿ ಏನ್ ಹೇಳ್ತಿದ್ದಾರೆ? ಚಿದಾನಂದ ಏಕ ರೂಪಾಯ. ನೋಡಿ ನಮಸ್ಕಾರ ಮಾಡ್ತಿದ್ದಾರೆ. ಚಿದಾನಂದ ರೂಪಕ್ಕೆ, ಒಂದು ಚೈತನ್ಯ ಸ್ವರೂಪಕ್ಕೆ, ಒಂದು ಚೈತನ್ಯ ರೂಪಕ್ಕೆ, ಜಿನಾಯ ಪರಮಾತ್ಮನೇ ಪರಮಾತ್ಮ ಸ್ವರೂಪಿ ಜಿನೇಂದ್ರ ಭಗವಂತನಿಗೆ, ಪರಮಾತ್ಮ ಪ್ರಕಾಶಾಯ ಪರಮಾತ್ಮನನ್ನ ಪ್ರಕಾಶಿಸುವಂತವರಿಗೆ, ನಿತ್ಯಂ ಸಿದ್ಧಾತ್ಮನೇ ನಮಃ ಸದಾಕಾಲ ಸಿದ್ಧನಾಗಿರುವಂತಹ ಆತ್ಮನಿಗೆ ನಮಸ್ಕಾರ ಮಾಡ್ತೇನೆ. ಈ ವಸ್ತುತಃ ಮುಖ್ಯವಾಗಿ ಈ ಸಂಪೂರ್ಣ ದರ್ಶನ ಪಾಠದಲ್ಲಿ ಈ ಯಾವ ಶ್ಲೋಕ ಇದೆ ಇದು ಸಂಪೂರ್ಣ ದರ್ಶನ ಪಾಠದ ಅರ್ಥವನ್ನ ನಾವು ತಿಳ್ಕೊಳ್ಳಿಕ್ಕೆ ಬಹಳ ಮುಖ್ಯ ಇದೆ. ಅದ್ಭುತವಾದಂತಹ ಶ್ಲೋಕ ಇದೆ. ಇದರ ಬಗ್ಗೆ ನಾವು ಎಷ್ಟು ಚರ್ಚೆ ಮಾಡಿದ್ರೂ ಕಡಿಮೆ ಇದೆ. ಏನ್ ಹೇಳ್ತಿದ್ದಾರೆ? ಚಿದಾನಂದ ಏಕ ರೂಪಾಯ ನಮಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಚಿದಾನಂದಕ್ಕೆ. ಚಿದಾನಂದ ಅಂದ್ರೆ ಚಿತ್ ಆನಂದ, ಚೈತನ್ಯ ಸ್ವರೂಪಿ ಆನಂದ. ಆನಂದ ಹೆಂಗಿದೆ? ಆನಂದದಲ್ಲಿ ಪ್ರಕಾರಗಳಿದೆಯಲ್ಲ. ನಮ್ಮ ಆನಂದ ಹೆಂಗಿದೆ? ನಮ್ಮ ಆನಂದ ಜಡಾನಂದ ಇದೆ. ಜಡಾನಂದ ಅಂತ ಹೇಳಿದ್ರೆ ಜಡ ಅಂದ್ರೆ ಗೊತ್ತಾ? ಜಡ ಅಂದ್ರೆ ಅಜೀವ. ಅಜೀವಾನಂದ ಇದೆ ನಮ್ದು. जड़ का आनंद लेते ना अपन, तो ನಮ್ಮ ಅಜ್ಞಾನಿಯ ಆನಂದ ಎಲ್ಲ ಅಜೀವಾನಂದ ಇದೆ. ಅವನಿಗೆ ಜೀವ ದ್ರವ್ಯದ ಆನಂದ ಬರೋದಿಲ್ಲ. ಅಜೀವಾನಂದ, ಅಜೀವ ವಸ್ತುಗಳ ಸಂಯೋಗ ವಿಯೋಗದಲ್ಲಿ ಸುಖ ದುಃಖ ಅನುಭವ ಮಾಡ್ತಾನೆ. ಆದ್ರೆ ಯಾವ ಸಮ್ಯಕ್ ದೃಷ್ಟಿ ಜೀವ ಇದೆ, ಯಾವ ಅರ್ಹಂತ ಪರಮೇಷ್ಠಿ ಜೀವ ಇದೆ, ಅದು ಹೆಂಗಿದೆ? ಚಿದಾನಂದ ಏಕ ರೂಪಾಯ. ಎರಡು ಶಬ್ದ ಇದೆ. ಒಂದು ಚಿತ್ತ ಚಿದಾನಂದ, ಇನ್ನೊಂದು ಏಕ ರೂಪಾಯ. ಎರಡು ಶಬ್ದ ಇದೆಯಲ್ಲ. ಚೈತನ್ಯವೆಂಬ ಆನಂದ ಅಥವಾ ಚೈತನ್ಯ ಸ್ವರೂಪಿ ಆನಂದ. ಆನಂದ ಹೆಂಗಿದೆ? ಆನಂದ ಚೈತನ್ಯಮಯ ಇದೆ, ಅಥವಾ ಚೈತನ್ಯಮಯ ಆನಂದ ಇದೆ, ಅಥವಾ ಆನಂದ ಚೈತನ್ಯಮಯ ಇದೆ. कुछ भी हो सकता है, दोनों एक ही बात है. आनंद कहो चैतन्य कहो सब एक बात है. तो ಏನ್ ಹೇಳ್ತಿದ್ದಾರೆ?
ಚೈತನ್ಯ ಸ್ವರೂಪಿ ಆನಂದ ಅದನ್ನ ಅನುಭವಿಸುವಂಥವರು. ಚೈತನ್ಯದ ಆನಂದ ಹೆಂಗಿರುತ್ತೆ? ಚೈತನ್ಯ ಅಂದ್ರೆ ಏನು? ಹಿಂದೆ ಚರ್ಚೆ ಮಾಡಿದೀವಿ, ಜೀವದ ಪಾಠವನ್ನ ಜ್ಞಾಪಕ ಮಾಡ್ಕೊಳ್ಳೋದು. ಚೈತನ್ಯ ಅಂದ್ರೆ ಜೀವದ ಯಾವ ಜ್ಞಾನ ಮತ್ತು ದರ್ಶನ ಇದೆ, ಆ ಜ್ಞಾನ ಮತ್ತು ದರ್ಶನ ಶಕ್ತಿಗೆ ಚೈತನ್ಯ ಅಂತ ಕರೀತಾರೆ. ಯಾವ ಜ್ಞಾನ ದರ್ಶನ ಶಕ್ತಿಯಲ್ಲಿ ಆನಂದ ಇದೆ, ಅನಂತ ಜ್ಞಾನ, ಅನಂತ ಸುಖ, ಅನಂತ ಜ್ಞಾನದಲ್ಲಿ ಅನಂತ ಸುಖ ಕೂಡ ಇದೆ. ಅದಕ್ಕೇನ್ ಹೇಳ್ತಿದ್ದಾರೆ? ಚಿದಾನಂದ. ನಮಗ್ ಚಿದಾನಂದದ ಯಾವಾಗ ಆನಂದ ಬರುತ್ತೆ? ನನ್ನ ಯಾವ ಚೈತನ್ಯ ಸ್ವರೂಪಿ ಆತ್ಮ ಇದ್ದಾನೆ ಅದರಲ್ಲಿ ಅನಂತ 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 ಆನಂದ ತುಂಬಿದೆ. ಅದರ ಸ್ವಾದ ಎಲ್ಲಿ ಬರುತ್ತೆ ನನಗೆ? ಆದ್ರೆ ಅರ್ಹಂತ ಪರಮೇಷ್ಠಿಗೆ ಪ್ರತಿ ಸಮಯ ಸ್ವಾದ ಬರ್ತಾ ಇದೆ. ಚಿದಾನಂದವನ್ನ ಅನುಭವಿಸ್ತಾ ಇರುವಂತವರು ಮತ್ತೆ ಏಕರೂಪಾಯ. ऐसा नहीं कि ನಮ್ಮ ಸುಖದ ಅನುಭೂತಿ ಹೆಂಗಿರುತ್ತೆ? ಸ್ವಲ್ಪ ಕಾಲದಲ್ಲೇ ಬದಲಾಗ್ತಾ ಇರುತ್ತೆ. ನನಗೆ ತುಂಬಾ ಇಷ್ಟವಾದ ವಸ್ತು ತಟ್ಟೆಯೊಳಗಿದೆ ಮತ್ತು ಸೇವನೆ ಮಾಡ್ತಾ ಇದ್ದೇನೆ. ತುಂಬಾ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ 1-2 ತುತ್ತು ತಿಂದ ತಕ್ಷಣನೇ ನನ್ನ ಭಾವನೆ ಬದಲಾಗಿರುತ್ತೆ. 2 ತುತ್ತು ತಿಂದೆ ಮತ್ತೆ ಭಾವನೆ ಬದಲಾಯಿತು. 2 ತುತ್ತು ತಿಂದೆ ಮತ್ತೆ ಭಾವನೆ ಬದಲಾಯಿತು. ಏನಾಗುತ್ತಾ ಇದೆ ವಿಚಾರ ಮಾಡ್ತೀವೇನೋ ನಾವು ಯಾವತ್ತಾದ್ರೂ? ನನ್ನ ರಾಗದ್ವೇಷ ಪರಿಣಾಮಗಳ ಕಾಲ ಬಹಳ ಕ್ಷಣಿಕ ಇದೆ. ಮತ್ತು ಇಂತಹ ಭಾವನೆಗಳನ್ನ ನಂಬಿಕೊಂಡು ಈ ಭಾವನೆಗಳ ಹಿಂದೆ ಹಿಂಬಾಲಿಸ್ಕೊಂಡು ನಾವು ಹೋಗುತ್ತಾನೆ ಇರ್ತೇವೆ. ಇದರಲ್ಲಿ ಏನು ಬುದ್ಧಿವಂತಿಕೆ ಇದೆ? ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ? ಏಕರೂಪಾಯ, ಬದಲಾಗೋದಿಲ್ಲ. ಯಾವ ಆನಂದದ ಅನುಭೂತಿ ಇದೆ, ಯಾವ ಚೈತನ್ಯ ಸ್ವರೂಪಿ ಆನಂದದ ಅನುಭೂತಿ ಇದೆ, ಅತೀಂದ್ರಿಯ ಆನಂದದ ಅನುಭೂತಿ ಇದೆ, ಅದು ಏಕರೂಪ ಇರೋದಿದೆ. ಏಕರೂಪ का मतलब ಒಂದೇ ರೀತಿಯಾಗಿರೋದಿದೆ, ಬದಲಾಗೋದಿಲ್ಲ. ಏಕ್ ಸಮಾನ್ रहने वाला है, वो बदलेगा नहीं. ಯಾವ ಕ್ವಾಲಿಟಿ ಇದೆ, ಯಾವ ಕ್ವಾಂಟಿಟಿ ಇದೆ, ಎರಡೂ ಬದಲಾಗೋದಿಲ್ಲ. ಒಂದು ಸಮಯದಿಂದ ಯಾವ ಚೈತನ್ಯ ಸ್ವರೂಪಿ ಆನಂದದ ಭೋಗ ಶುರು ಆಗುತ್ತೆ, ಅದು ಅನಂತ ಕಾಲದವರೆಗೆ ಹಾಗೆ ಇರೋದಿದೆ. ಅನವರತ ಭೋಗ, ಕಂಟಿನ್ಯೂಸ್ ಆ ಆನಂದದ ಅನುಭೂತಿ ಆ ಜೀವಕ್ಕೆ ಇದೆ. ಅಂತಹ ಅದ್ಭುತವಾದ ಸ್ವರೂಪ ಅರ್ಹಂತ ಪರಮೇಷ್ಠಿದ್ದಿದೆ. ಅದಕ್ಕೇನು ಹೇಳ್ತಿದ್ದಾರೆ? ಇದು ನಾನು ಒಂದು ಅರ್ಥವನ್ನ ಹೇಳ್ತಾ ಇದ್ದೇನೆ ಈ ಪದ್ಯದ ಇನ್ನೊಂದು ಅರ್ಥ ಇದೆ, ಅದನ್ನು ನಾವು ಆಮೇಲೆ ಚರ್ಚೆ ಮಾಡೋದಿದೆ. ಈಗ ಮೊದಲನೇ ಮುಖ್ಯ ಅರ್ಥವನ್ನ ಚರ್ಚೆ ಮಾಡ್ತಿದ್ದೇವೆ. ಚಿದಾನಂದೈಕ ರೂಪಾಯ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ ನಾನು. ಚೈತನ್ಯ ಸ್ವರೂಪಿ ಆನಂದದ ಅನುಭೂತಿಯನ್ನ ಒಂದೇ ಸಮಾನವಾಗಿ ಅನುಭವಿಸುವಂತಹ ಜಿನೇಂದ್ರ ಪರಮೇಷ್ಠಿಗಳಿಗೆ ಚಿದಾನಂದೈಕ ರೂಪಾಯ ಜಿನಾಯ ಪರಮಾತ್ಮನೇ, ಪರಮಾತ್ಮ ಸ್ವರೂಪಿ ಜಿನೇಂದ್ರ ಭಗವಂತರಿಗೆ ಪರ್ಯಾಯದಲ್ಲೂ ಪರಮಾತ್ಮರಾಗಿದ್ದಾರೆ. ಮತ್ತೆ ಪರಮಾತ್ಮ ಪ್ರಕಾಶಾಯ, ಮೂರನೇ ಶಬ್ದ ಏನು ಹೇಳ್ತಿದ್ದಾರೆ? ಪರಮಾತ್ಮ ಪ್ರಕಾಶಾಯ. ನೋಡಿ, 2 ರೀತಿಯಾದ ಪರಮಾತ್ಮಗಳಿರ್ತಾರೆ. ಈ ಯಾವ ಪದ್ಯ ಇದೆ ಇದ್ರ ವಿಶೇಷ ಅರ್ಥವನ್ನ ನಾವು ಆಮೇಲೆ ಚರ್ಚೆ ಮಾಡೋದಿದೆ. ಯಾಕೆಂದ್ರೆ ಇದರಲ್ಲಿ 2 ಅರ್ಥಗಳಿದೆ. ಈಗೇನ್ ಹೇಳ್ತಿದ್ದಾರೆ? ಪರಮಾತ್ಮ ಪ್ರಕಾಶಾಯ, ಪರಮಾತ್ಮನನ್ನ ಪ್ರಕಾಶಪಡಿಸುವಂತವರು ಅಂದ್ರೆ ಅನುಭವಿಸುವಂತವರು. ಪರಮಾತ್ಮ ತನ್ನ ಸ್ವ ಆತ್ಮನನ್ನ ಅನುಭವಿಸಿ ಪರಮಾತ್ಮ ಆಗುತ್ತಾರೆ. ಯಾವಾಗ ಸ್ವ ಆತ್ಮನನ್ನ ಅನುಭವಿಸಿ ಪರಮಾತ್ಮರಾಗುತ್ತಾರೆ, ಆವಾಗ ಆತ್ಮ ಪರಮಾತ್ಮ ಸ್ವರೂಪವಾಗಿ ಪ್ರಕಟಗೊಳ್ಳುತ್ತೆ. ಆತ್ಮ ಪರಮಾತ್ಮ ಸ್ವರೂಪವಾಗಿ ಕಾಣಿಸುತ್ತೆ. ಆತ್ಮ ಪರಮಾತ್ಮ ಸ್ವರೂಪವಾಗಿ ಪರಿಣಮನೆ ಆಗುತ್ತೆ. ಅದಕ್ಕೇನ್ ಹೇಳ್ತಾರೆ? ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧ ಆತ್ಮನೇ ನಮಃ. ನಿತ್ಯಂ, ಈ ನಿತ್ಯ ಶಬ್ದ ನಾವು 4 ವಿರಾಮಗಳಿಗೂ ಜೋಡಿಸ್ಕೋಬಹುದು. ನಿತ್ಯಂ ಸಿದ್ಧಾತ್ಮನೇ ನಮಃ, ಸಿದ್ಧರಂತಿರುವಂತಹ ಆತ್ಮನಿಗೆ ಅಥವಾ ಸಿದ್ಧಾತ್ಮನಿಗೆ
ನಮಸ್ಕಾರವನ್ನ ಮಾಡ್ತಿದ್ದಾರೆ. ಯಾವಾಗ? ನಿತ್ಯಂ. ಎರಡೂ ರೀತಿಯಿಂದ ನಿತ್ಯ ಸಿದ್ಧಾತ್ಮರಾಗಿ ಇದ್ದಾರೆ ಅಂತವರಿಗೆ ನಮಸ್ಕಾರ, ಮತ್ತು ಸಿದ್ಧ ಆತ್ಮನಿಗೆ ನಿತ್ಯವೂ ನಮಸ್ಕಾರ. ಎರಡು ಅರ್ಥಗಳನ್ನ ಮಾಡ್ಬೋದು. ಯಾವ ಜಿನೇಂದ್ರ ಪರಮೇಷ್ಠಿಯ ಸ್ವರೂಪ ಇದೆ, ನಿತ್ಯ ಸಿದ್ಧ ಅವಸ್ಥೆ. ಸಿದ್ಧಾತ್ಮನೆ ಅಂದ್ರೆ ಏನು? ಇಲ್ಲಿ ಸಿದ್ಧಾತ್ಮನೆ ಅಂದ್ರೆ ಸಿದ್ಧ ಅವಸ್ಥೆಯನ್ನ ತಗೋಬಹುದು, ಅಥವಾ ಯಾವ ಅರ್ಹಂತ ಪರಮೇಷ್ಠಿಯ ಸ್ವರೂಪ ಇದೆ ಅದು ಸಿದ್ಧ ಇದೆ ಅಂದ್ರೆ ಇನ್ನೇನು ಮಾಡೋದು ಅವರಿಗೆ ಉಳಿದಿಲ್ಲ. ಪರ್ಯಾಯದಲ್ಲಿ ಕೂಡ ಪರಮಾತ್ಮ ಸ್ವರೂಪ ಪ್ರಕಟ ಆಗಿದೆ. ಹಾಗಾಗಿ ಪರಮಾತ್ಮ ಸ್ವರೂಪ ಪ್ರಕಟ ಆಗಿರೋದ್ರಿಂದ ಸಿದ್ಧ ಆತ್ಮ ಅಂತ ನಾವು ಕರಿಬಹುದು. ಅಥವಾ ಸಿದ್ಧ ಆತ್ಮ ಅಂದ್ರೆ ಸಿದ್ಧ ಪರಮೇಷ್ಠಿ. ಯಾರು ಸಿದ್ಧರಾಗಿದ್ದಾರೆ ಅವ್ರಿಗೆ ಸಿದ್ಧ ಪರಮೇಷ್ಠಿ ಅಂತ ಕರಿತೇವೆ. ಅದು ಎರಡು ಅರ್ಥಗಳನ್ನ ತಗೋಬಹುದು. ಅವರಿಗೆ ನಾನು ನಿತ್ಯವೂ ನಮಸ್ಕಾರವನ್ನ ಮಾಡ್ತೇನೆ ಅನ್ನುವಂತಹ ಭಾವ ಇದೆ. ಈ ರೀತಿಯಾಗಿ ಈ ದರ್ಶನ ಸ್ತುತಿಯ ಯಾವ ಈ ಪದ್ಯಗಳಿದೆ ಇವುಗಳಲ್ಲಿ ದರ್ಶನದ ಬಗೆಗೆ ಇಂತಹ ಅದ್ಭುತ ರಹಸ್ಯ ತುಂಬಿದೆ. ನಾವು ಎಷ್ಟು ಚರ್ಚೆ ಮಾಡಿದ್ರೂ ಕಡಿಮೆ ಇದೆ. ಇದನ್ನ ಇವತ್ತು ನಾವು ಪೂರ್ಣಗೊಳಿಸಿ ಮುಂದಿನ ಚರ್ಚೆ ಮಾಡಬೇಕು ಅಂತ ಭಾವನೆ ಇತ್ತು. ಆದರೆ ಹೇಗೆ ಕ್ರಮಬದ್ಧ ಯಾವ ರೀತಿ ಭವಿತವ್ಯ ಇದೆ, ಯಾವ ರೀತಿ ಚರ್ಚೆ ಬರಬೇಕು ಅಂತ ಇದೆ, ಹಾಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಅಧಿಕ ವಿಕಲ್ಪ ಏನು ಮಾಡೋದು ಬೇಕಾಗಿಲ್ಲ. ಮುಂದಿನ ಈ ನಮ್ಮ ದರ್ಶನ ಪಾಠದ ಚರ್ಚೆಯನ್ನ ನಾವು ಮತ್ತೆ ನಾಳೆಗೆ ಕಂಟಿನ್ಯೂ ಮಾಡೋದಿದೆ. ಎಲ್ಲರಿಗೂ ಕೂಡ ಇಂತಹ ಯಾವ ಜಿನೇಂದ್ರ ಪರಮೇಷ್ಠಿಯ ಸ್ವರೂಪ ಇದೆ ಅದು ತಿಳಿದು ನಮಗೂ ಕೂಡ ಆ ಜಿನೇಂದ್ರ ಪರಮೇಷ್ಠಿಗಳ ಸ್ವರೂಪದಲ್ಲಿ ಅನುರಾಗ ಬಂದು ಅದನ್ನು ಪಡಿತಕ್ಕಂತಹ ಮಹತ್ ಪರಿಣಾಮಗಳು ಅಂತರಂಗದಲ್ಲಿ ಉಂಟಾಗಲಿ ಅನ್ನೋ ಭಾವನೆಯಿಂದ ಇವತ್ತಿನ ಸ್ವಾಧ್ಯಾಯವನ್ನ ನಾವು ವಿರಾಮ ಮಾಡೋದಿದೆ. ಜಿನ್ವಾನಿ ಸ್ತುತಿ.